ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ಆನರ್ತನಗರೀಂ ರಮ್ಯಾಂ ಜಗಾಮಾಶು ಧನಂಜಯಃ. ಅರ್ಜುನ ದ್ವಾರಕಾಪಟ್ಟಣಕ್ಕೆ ತೆರಳಿದ. ಯಾಕೆಂದರೆ ಕೃಷ್ಣ ಯುದ್ಧದ ವಿಚಾರವನ್ನು ಮದುವೆ ಮನೆಯಲ್ಲಿ ಮಾತನಾಡುವುದು ಬೇಡ, ಬೇರೆಯವರ ಕಾರ್ಯಕ್ರಮಕ್ಕೆ ಬಂದು ಬೇರೆಯವರ ಜೊತೆ ಗಲಾಟೆ ಮಾಡಲಿಕ್ಕೆ, ಲಡಾಯಿ ಮಾಡಲಿಕ್ಕೆ ಪಥಕ ಹಾಕಿದ್ರು ಅಂತ ಆಗಬಾರದು. ಮದುವೆ ಮನೆ ಎನ್ನುವುದು ಕಾಳಗದ ಕಾರಸ್ಥಾನ ಆಗಬಾರದು. ಅದು ಅಲ್ಲಿಗೆ ಮುಗಿಲಿ. ಯಾಕೆಂದರೆ ಉದ್ದೇಶ ಮದುವೆ ಮುಗೀತು, ಆಮೇಲೆ ನಮ್ಮ ಊರಿಗೆ ನಾನು ಮರಳುತ್ತೇನೆ, ಆವಾಗ ನೀವೇನಾದರೂ ಹೇಳೋದಿದ್ರೆ ಹೇಳಿ ಅಂತ ಕೃಷ್ಣ ಅದನ್ನು ಎಂಡ್ ಮಾಡಿದ. ಸಾತ್ಯಕ್ಕೆ ಬಲರಾಮನ್ನ ಬೈದದ್ದನ್ನು ಖಂಡನೆ ಮಾಡಲಿಲ್ಲ, ಸಾತ್ಯಕ್ಕೆ ಹೇಳಿದ್ದು ತಪ್ಪು ಅಂತ ಹೇಳಲಿಲ್ಲ, ಪಾಂಡವರ ನಿರ್ಧಾರವನ್ನು ತಪ್ಪು ಅಂತ ಹೇಳಲಿಲ್ಲ, ಯಾವುದನ್ನೂ ತಪ್ಪು ಅಂತ ಹೇಳದೆ ಶ್ರೀಕೃಷ್ಣ ದ್ವಾರಕೆಗೆ ತೆರಳಿದ. ಅವನು ಹೋದ ಕೂಡಲೇ ಇತ್ತ ಕಡೆಯಿಂದ ಅರ್ಜುನ ಹೊರಟದ್ದು ದುರ್ಯೋಧನನಿಗೆ ಗೊತ್ತಾಯಿತು. ಅವನ ಇಂಟೆಲಿಜೆನ್ಸ್ ಬಹಳ ಸ್ಟ್ರಾಂಗ್ ಇತ್ತು. ಕೂಡಲೇ ತಿಳಿದುಕೊಂಡು ವೇಗೇನ ಅಜಯದ್ ಅರ್ಜುನಂ ಅಂತ ಹೇಳುತ್ತಾರೆ. ವೇಗೇನ ಅಜಯತ್ ಅರ್ಜುನಂ ಅಂತ ಮಧ್ವಾಚಾರ್ಯರು ಅದನ್ನು ವೇದವ್ಯಾಸರು ಹೇಳಿದ್ದು ಹೀಗೆ: ದುರ್ಯೋಧನಸ್ತು ಪ್ರಥಮಂ ವಾಸುದೇವಮುಪಾಶ್ರಯತ್. ಮೊದಲು ದುರ್ಯೋಧನ ಹೋಗಿದ್ದು ಅಂತ ಹೋಗಿ ಉಚ್ಛೀರ್ಷತಶ್ಚ ಕೃಷ್ಣಸ್ಯ ವರಾಸನೆ ಅಲ್ಲಿಗೆ ಹೋದ. ಕೃಷ್ಣನ ತಲೆಯ ಮೇಲ್ಗಡೆ ಒಂದು ಆಸನ ಇತ್ತು, ಆ ಆಸನದಲ್ಲಿ ಅವನು ಕುಳಿತುಕೊಂಡ. ತತ ಕಿರೀಟಿ. ಆಮೇಲೆ ಅರ್ಜುನ ಪ್ರವೇಶ ಮಾಡಿದ. ಪಶ್ಚಾರ್ಧೇ ತತು ಕೃಷ್ಣಸ್ಯ ಪ್ರಹೋತಿಷ್ಠತ್ ಕೃತಾಂಜಲಿ. ಅವನ ಕಾಲಿನ ಕಡೆ ಕೈಗಳನ್ನು ಮುಗಿದು ನಿಂತ. ಅವನಿಗೆ ಗೊತ್ತಿತ್ತು ಇವನು ನಾರಾಯಣ ಅಂತ. ಹಾಗಾದ್ರೆ ದುರ್ಯೋಧನನಿಗೆ ಗೊತ್ತಿರಲಿಲ್ವೇನು? ಅವನಿಗೂ ಗೊತ್ತಿತ್ತು. ಗೊತ್ತಿಲ್ಲದೆ ಅವನು ನಮಸ್ಕಾರ ಮಾಡಿಲ್ಲದೆ ಇರೋದಲ್ಲ. ಏನಂದರೆ ದುರ್ಯೋಧನನಿಗೆ ಗೊತ್ತಿದ್ರೆ ಮಾಡ್ತಾ ಇದ್ದಪ್ಪ, ಗೊತ್ತಿರಲಿಲ್ಲ ಅಂತ ಹೇಳೋ ಹಾಗಿಲ್ಲ. ದುರ್ಯೋಧನನಿಗೆ ಗೊತ್ತಿತ್ತು ಯಾರು ನಾರಾಯಣನೇ ಕೃಷ್ಣನಾಗಿ ಬಂದದ್ದು ಅಂತ ದುರ್ಯೋಧನನಿಗೆ ಗೊತ್ತಿತ್ತು. ಇನ್ನು ಅರ್ಜುನನಿಗೂ ಗೊತ್ತಿತ್ತು. ಭಕ್ತಿ ಯಾರಲ್ಲಿದೆ ಅನ್ನೋದರಷ್ಟೇ ಇಂಪಾರ್ಟೆಂಟು. ಭಕ್ತಿ ಅರ್ಜುನನಿಗಿದೆ. ಅದರಿಂದಾಗಿ ಅವನು ಕಾಲ್ಗಳ ಬಳಿ ಕೈ ಮುಗಿದುಕೊಂಡು ನಿಂತ. ಇವನಿಗೆ ಕೃಷ್ಣ ನಾರಾಯಣ ಅಂತ ಗೊತ್ತಿದ್ರು ಭಕ್ತಿ ಇಲ್ಲ, ತಲೆ ಹತ್ರ ಕೂತ. ಸತಯೋ ಸ್ವಾಗತಂ ಪೃಷ್ಟ್ವಾ ಯಥಾರ್ಹಂ ಪ್ರತಿಪೂಜ್ಯತೌ ಪ್ರತಿಬುದ್ಧಸ್ಸ ವಾರ್ಷ್ಣೇಯೋ ದದರ್ಶಾಗ್ರೇ ಕಿರೀಟಿನಂ. ದೇವರಿಗೆ ಎಚ್ಚರಾದ ಕೂಡಲೇ ಅರ್ಜುನ ಕಂಡದ್ದು. ಆಮೇಲೆ ಪಶ್ಚಾತ್ ದುರ್ಯೋಧನಂ ಚೌರಿ ಅಪಶ್ಯತಮಿತದ್ಯುತಿ. ಆಮೇಲೆ ದುರ್ಯೋಧನ ಬಂದಿದ್ದಾನೆ ಅಂತ ಗೊತ್ತಾಗಿದ್ದು. ದೇವ್ರಿಗೆ ಗೊತ್ತಿತ್ತು, ಆದರೆ ಅವರವರ ಸ್ವಭಾವವನ್ನು ತಿಳಿಸ್ಬೇಕಿತ್ತು. ಆದ್ದರಿಂದಾಗಿ ದೇವರಿಗೆ ನಿದ್ರೆ ಇಲ್ಲ. ನಿದ್ರೆ ಯಾರಿಗೆ ದಣಿವಾಗುತ್ತೋ ಅವರಿಗೆ ನಿದ್ರೆ. ಯಾರಿಗೆ ದಣಿವಾಗುತ್ತೆ, ಯಾರಿಗೆ ಪ್ರಾಕೃತವಾದ ದೇಹ ಇರುತ್ತೋ ಅವರಿಗೆ ದಣಿವಾಗುತ್ತೆ. ಯಾರಿಗೆ ಪ್ರಾಕೃತವಾದ ದೇಹ ಇದೆ, ದೇವರಿಗಿಲ್ಲ, ಅಪ್ರಾಕೃತವಾದ ಶರೀರ. ಅದರಿಂದಾಗಿ ದಣಿವಾಗಲಿಲ್ಲ. ನಿದ್ರೆ ಎಲ್ಲಿಂದ ಬರೋದು? ನಿದ್ರೆ ಇಲ್ಲ. ಆದರೂ ನಿದ್ರೆ ಬಂದವನಂತೆ ನಟಿಸಿದ. ಕಾರಣ ಏನು? ದುರ್ಯೋಧನ ಯಾರು ಅಂತ ತಿಳಿಸ್ಬೇಕಿತ್ತು, ಅರ್ಜುನ ಏನು ಅನ್ನೋದನ್ನು ತಿಳಿಸ್ಬೇಕಿತ್ತು. ಅದರಿಂದಾಗಿ ಆಮೇಲೆ ಅರ್ಜುನ ಯಾವಾಗ ಬಂದ ಅಂತ ಕೇಳಿದ್ದಕ್ಕೆ ನಾನು ಮೊದಲು ಬಂದದ್ದು ಅಂದ.
ದುರ್ಯೋಧನ ಸತಯೋ ಸ್ವಾಗತಂ ಪೃಷ್ಟ್ವಾ ಯಥಾರ್ಹಂ ಪ್ರತಿಪೂಜ್ಯತೌ, ಅವರಿಬ್ಬರಿಗೆ ಸ್ವಾಗತವನ್ನು ಕೇಳಿದ ಅಂತೆ. ಬಂದದ್ದೆಲ್ಲ ಆರಾಮ ಆಯ್ತಾ ಅನ್ನೋದೇ ಸ್ವಾಗತ. ಇವತ್ತೇನಾಗಿದೆ ಸ್ವಾಗತ ಭಾಷಣ ಅಂತ, ಅಲ್ಲಿ ನಾವು ಸ್ವಾಗತವನ್ನು ಹೇಳ್ತಾ ಇದ್ದೇವೆ ಅಂತ. ಸ್ವಾಗತ ಮಾಡೋದಷ್ಟೇ, ಸ್ವಾಗತವನ್ನು ಹೇಳೋದಲ್ಲ. ಆದರೆ ವ್ಯಾಪಕವಾಗಿ ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿದೆ. ಇರಲಿ, ನಾಳೆ ನಾನು ನಿರೂಪಣೆಗೆ ನಿಂತರೂ ಸ್ವಾಗತ ಅರ್ಥಹೀನ, ಆದರೂ ಕೂಡ ಮಾಡಬೇಕಿದೆ. ಕಾರಣ ಏನು ಅಂದರೆ ಎಲ್ಲರೂ ಅದನ್ನು ಒಪ್ಪಿಕೊಂಡು ಬಂದಿದ್ದಾರೆ ಅಷ್ಟೇ. ಅದಕ್ಕೆ ವೇದವ್ಯಾಸರು ಹೇಳಿದ್ರು, ಸತಯೋ ಸ್ವಾಗತಂ ಪೃಷ್ಟ್ವ, ದಾರಿಯಲ್ಲೇನು ತೊಂದರೆ ಆಗಲಿಲ್ವಾ, ಚೆನ್ನಾಗಿ ಬಂದರೆ, ವಿಶ್ರಾಂತಿ ಆಯ್ತೆ ಅಂತ ಕೇಳೋದೇ ಸ್ವಾಗತ. ತಥೋ ದುರ್ಯೋಧನ ಕೃಷ್ಣಂ ಇದಂ ವಚನಮಬ್ರವೀತ್. ದುರ್ಯೋಧನ ತಾನೇ ಮುಂದಾಗಿ ತನ್ನ ಇಷ್ಟವನ್ನು ಕೇಳಿದ. ವಿಗ್ರಹೇಸ್ಮಿನ್ ಭವಾನ್ ಸಾಕ್ಷ್ಯಂ ಮಮ ದಾತುಮಿಹಾರ್ಹತಿ. ಕೃಷ್ಣ, ಈ ಯುದ್ಧದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು ಅಂತ. ಅವನಿಗೆ ಅವನದೇನು ತಲೆನಲ್ಲಿ ದುರ್ಯೋಧನನ ಸ್ಟ್ರಾಟಜಿ ಏನಿತ್ತು ಅಂದರೆ, ಈಗಾಗಲೇ ಶ್ರೀಕೃಷ್ಣ ಮೂರನೆಯ ವ್ಯಕ್ತಿ, ನಾವಿಬ್ಬರು ಅಣ್ಣ ತಮ್ಮಂದರು. ದುರ್ಯೋಧನ ಯೋಚನೆ ಮಾಡಿದ್ದು ಒಂದು ರೀತಿ ಕರೆಕ್ಟ್. ದುರ್ಯೋಧನ ಏನು ಹೇಳಿದ್ದು, ಕೃಷ್ಣ ಮೂರನೇ ವ್ಯಕ್ತಿ, ಅವನಿಗೆ ನಾನು ನಿಷ್ಪಕ್ಷಪಾತಿ ಅನ್ನೋದನ್ನು ತೋರಿಸುವ ಅವಶ್ಯಕತೆ ಇದೆ. ನಾನು ಸಹಾಯ ಕೇಳಿದ್ರು ಅವನು ಮಾಡಲೇಬೇಕು, ಅರ್ಜುನ ಸಹಾಯ ಕೇಳಿದ್ರು ಮಾಡಲೇಬೇಕು. ಅಲ್ಲಿಗೆ ತಂದು ನಿಲ್ಲಿಸ್ಬಿಟ್ಟ. ವಸ್ತುತಃ ದುರ್ಯೋಧನ ಸುಭದ್ರೆಯನ್ನು ಪ್ರೀತಿಸಿದ್ದ, ಬಲರಾಮನ ಹತ್ರ ಮಾತು ತೆಗೆದುಕೊಂಡಿದ್ದ ಸುಭದ್ರೆ ಬೇಕು ಅಂತ. ಹಾಗಾದರೆ ಸುಭದ್ರೆಯ ಚೆಲುವು ಕಾರಣ ಅಲ್ವಾ? ಹೌದು, ಸುಭದ್ರೆ ಎಷ್ಟು ಚಂದ, ಚಂಪಕ ಧಾಮಗೌರಿ ಅಂತ. ಅವಳನ್ನು ಒಟ್ಟು ನೋಡಿದರೆ ಸಂಪಿಗೆಯ ಮಾಲೆ ಪೋಣಿಸಿದ ಹಾಗೆ ಇತ್ತಂತೆ, ಅಷ್ಟು ಚಂದ ಅವಳು. ಆದರೆ ದುರ್ಯೋಧನ ಆ ಚಂದವನ್ನು ಪ್ರೀತಿಸಿದ, ಅದು ಬೇರೆ. ಅದಕ್ಕಿಂತ ಮಿಗಿಲಾಗಿ ರಾಮಕೃಷ್ಣರ ಸಹಾಯ ನನಗೆ ಸಿಗತ್ತೆ ಅಂತ. ಅದಕ್ಕೆ ರಾಮನ ಹತ್ತಿರ ಮಾತು ಕೇಳಿದ. ಅದಕ್ಕೆ ಕೃಷ್ಣ ಏನು ಮಾಡಿದ, ಇದು ಗೊತ್ತಿತ್ತು ಅವನಿಗೆ, ದುರ್ಯೋಧನ ಈ ದುರುದ್ದೇಶದಿಂದ ಸುಭದ್ರೆಯನ್ನು ಮದುವೆ ಆಗ್ತಾನೆ ಅಂತ. ಅದಕ್ಕೆ ಅವಳು ಓಡಾಟೋದ್ಲಪ್ಪ, ನಾನೇನು ಮಾಡಲಿ ಇಂದ. ಓಡ್ ಹೋಗಲಿಕ್ಕೆ ರಥ ಯಾರ್ದು? ಕೃಷ್ಣನದ್ದೇ, ಅದು ಬೇರೆ. ಕೃಷ್ಣನ ರಥ ಎತ್ಕೊಂಡು ಓಡ್ ಹೋಗಿದ್ದಾರೆ. ಕೃಷ್ಣನ ಅನುಮತಿ ಇಲ್ಲದೆ ಕೃಷ್ಣನ ರಥ ಸಿಗತ್ತಾ ಅವನಿಗೆ, ಅರ್ಜುನನಿಗೆ? ಇದೆಲ್ಲ ಆಮೇಲೆ ಯೋಚನೆ ಮಾಡೋದು, ಮೊದಲು ಹೇಳೋದು ಹಾಗೆ. ಹೀಗಾಗಿ ದುರ್ಯೋಧನ ನನ್ನ ಹೆಂಡತಿಯ ಗಂಡ, ನನ್ನ ಹೆಂಡತಿಯ ಅಣ್ಣ ನನಗೆ ಸಹಾಯ ಮಾಡಲೇಬೇಕು ಅಂತ ಅವನಿಗಿತ್ತು ತಲೆನಲ್ಲಿ. ಯಾವಾಗ ಅರ್ಜುನ ಆಗಿ ಹೋದ, ಅವನು ಬೇರೆ ರೀತಿ ಯೋಚನೆ ಮಾಡಿದ. ಕೃಷ್ಣ ತಟಸ್ಥ ಆಗಿರಬೇಕು, ತಟಸ್ಥ ಆದಮೇಲೆ ಯಾರು ಸಹಾಯ ಕೇಳಿದ್ರು ಮಾಡಲೇಬೇಕು, ಅದಕ್ಕೆ ಹೋಗಿ ಕೇಳಬೇಕು ಅಂತ ಅವನ ಪ್ಲ್ಯಾನು ಎಲ್ಲ. ನೋಡಿ ಏನೆಲ್ಲ ಇರುತ್ತೆ ದುರ್ಯೋಧನನ ತಲೆ. ಅವನು ನಿಜವಾಗಿಯೂ ಬುದ್ಧಿವಂತ ಆಗಿದ್ದು, ಅವನು ಬುದ್ಧಿವಂತ ಆದ ಮಾತ್ರಕ್ಕೆ ಎಲ್ಲ ಆಗಿಬಿಟ್ಟಿದ್ದಿದ್ರೆ ಏನೇನೋ ಆಗೋಗೋದು. ಈ ಹಿನ್ನೆಲೆಯಲ್ಲಿ ಸಮಂ ಹಿ ಭವತಃ ಸಖ್ಯಂ ಮೈ ಚೈವಾರ್ಜುನೇ ಪಿಚ. ಅದಕ್ಕೆ ಅವನು ಹೇಳೋದು, ಕೃಷ್ಣ ನೀನಾಗಲಿ ಅಥವಾ ಬಲರಾಮ ಆಗಲಿ ನಮ್ಮೆಲ್ಲರಿಗೂ ಸಮ ಅಲ್ವೇ? ತಥಾ ಸಂಬಂಧಕಂ ತುಲ್ಯಂ ಅಸ್ಮಾಕಂ ತ್ವಯಿ ಮಾಧವ. ಸಂಬಂಧವು ನಮ್ಮ ನಿಮ್ಮ ನಡುವೆ ತುಲ್ಯ ಅಲ್ವೇ ಅಂತ. ವಸ್ತುತಃ ಕೃಷ್ಣನದ್ದು ಹತ್ತಿರದ ಸಂಬಂಧ. ಕೃಷ್ಣನ ಸೋದರತ್ತೆ ಕುಂತಿಯ ಮಕ್ಕಳು. ಇವನು ಪಾಂಡುವನ್ನ ಚಿಕ್ಕಪ್ಪ ಅಂತ ಅಂದುಕೊಂಡ್ರೆ, ಆ ಚಿಕ್ಕಪ್ಪನ ಹೆಂಡತಿ ಕುಂತಿ ಅಂತ ಒಪ್ಪಿಕೊಂಡ್ರೆ, ಆ ಕುಂತಿ ಚಿಕ್ಕಮ್ಮ ಅಂತ ಒಪ್ಪಿಕೊಂಡು ಆ ಚಿಕ್ಕಮ್ಮನ ಅಣ್ಣನ ಮಗ ಅಂತ ಕೃಷ್ಣನನ್ನು ಒಪ್ಕೋಬೇಕು. ಎಷ್ಟು ದೂರ ನೋಡಿ ಸಂಬಂಧ.
ಆದರೆ ಅವನು ಯಾವ ಅದಟ್ಟಿನಿಂದ ಹೇಳ್ತಾನೆ ಅಂದರೆ, ನಾವಿಬ್ಬರು ಒಬ್ಬರೇ, ಇಬ್ಬರು ಸೋದರತ್ತೆ ಮಕ್ಕಳಾಗಲ್ವೇ ನಿನಗೆ? ಬೇರೆ ಟೈಮಲ್ಲಿ ಇದಿರಲ್ಲ. ಇದೇ ಕುಂತಿ ವಿದುರನ ಮನೆಯಲ್ಲಿ ಇದ್ದಾಗ ಒಂದು ದಿವಸ ಹೋಗಿ ನಮಸ್ಕಾರ ಮಾಡಲಿಲ್ಲ. ಈ ಟೈಮಲ್ಲಿ ಮಾತ್ರ ನೀನು ಸೋದರತ್ತೆ ಮಗ, ಅರ್ಜುನನು ಸೋದರತ್ತೆ ಮಗ, ನಾನು ಸೋದರತ್ತೆ ಮಗ ಅಲ್ವೇ? ಸೋದರತ್ತೆ ಮಗ ಅಂದರೆ ಎಷ್ಟು ದೂರ ಸಂಬಂಧ. ಅದೇ ಅಪೋರ್ಚುನಿಸ್ಟ್ ಅಂತ ಹೇಳಿ ಇದನ್ನು ಇಂಥವ್ರನ್ನೇ ಕರೆಯೋದು. ಅಹಂಚಾಭಿಗತ ಪೂರ್ವಂ, ಮೊದಲು ನಾನು ಬಂದದ್ದು. ಪೂರ್ವಂ ಚಾಭಿಗತ ಸಂತೋ ಭಜಂತೆ ಪೂರ್ವಚಾರಿಣಂ, ಸಜ್ಜನರು ಯಾವತ್ತೂ ಕೂಡ ಮೊದಲು ಬಂದವರಿಗೆ ಆದ್ಯತೆ ನೀಡುತ್ತಾರೆ. ನೀನು ಮೊದಲು ಬಂದ ನನಗೆ ಆದ್ಯತೆ ನೀಡಬೇಕು. ಸತತಂ ಸಮ್ಮತೋ ಲೋಕೆ ಸದ್ವೃತ್ತಮನು ಪಾಲಯ. ನಿನ್ನನ್ನು ಸಜ್ಜನ ಅಂತೆಲ್ಲ ಅಂದ್ಕೊಂಡಿದ್ದಾರೆ ಕಣಯ್ಯ, ಸಜ್ಜನನಂತೆ ನಡ್ಕೋ ಅಂದ. ಏನು ಧಮಕಿ, ಏನು ಬ್ಲ್ಯಾಕ್ ಮೇಲಿಂಗು, ಏನು ಅಪೋರ್ಚುನಿಸ್ಟ್ ಮೆಂಟಾಲಿಟಿ, ಒಂದೊಂದು ಮಾತಿನಲ್ಲಿಯೂ ಕೂಡ ನೀವು ನೋಡಬಹುದು. ದೇವರಿಗೆ ಉಪದೇಶ, ಸಜ್ಜನರಂತೆ ನಡ್ಕೋ ನೀನು ಅಂತ. ಹೀಗೆಲ್ಲ ಇರುತ್ತೆ. ಸದ್ವೃತ್ತ ಮನುಪಾಲಯ, ದೇವರಿಗೆ ಉಪದೇಶ ಮಾಡಿ ನೀನು ಸಜ್ಜನಂತರ ನಡ್ಕೋಬೇಕಣಯ್ಯ ಕೃಷ್ಣ ಅಂತ ಹೇಳಿಬಿಟ್ಟ. ಆಗ ಪುರುಷೋತ್ತಮಸ್ತ್ವಿದಂ ವಾಕ್ಯಂ ದುರ್ಯೋಧನಮಭಾಷತ. ಶ್ರೀಕೃಷ್ಣ ಮಾತನಾಡಿದ ಅಂತೆ, ಭವಾನ್ ಅಭಿಗತ ಪೂರ್ವಂ ಅತ್ರ ಮೇ ನಾಸ್ತಿ ಸಂಶಯ. ನೀನು ಮೊದಲು ಬಂದದ್ದು ಅನ್ನೋದ್ರಲ್ಲಿ ನನಗೆ ಯಾವುದೇ ವಿವಾದ ಇಲ್ಲ ಅಂದ. ಯಾಕೆ ಅಂದರೆ ಅರ್ಜುನ ಮಾತನಾಡ್ತಾ ಇಲ್ಲ, ನೀನು ಸುಳ್ಳು ಹೇಳಬಹುದು. ಅರ್ಜುನ ಮಾತನಾಡ್ತಾ ಇಲ್ಲ, ಅದರಿಂದಾಗಿ ನಾನು ನಂಬಿದ್ದೇನೆ ಅಂತ ಅರ್ಥ. ಒಂದು ಎರಡನೇದು, ನನಗೆ ಸರ್ವತಶ್ಚಕ್ಷು, ಎಲ್ಲ ಕಡೆ ಗೊತ್ತಿದೆ. ನಾನು ನಿದ್ರೆ ಮಾಡಿರಲಿಲ್ಲ, ನಿದ್ರೆ ಮಾಡಿದವನಂತೆ ಇದ್ದೆ, ಅದರಿಂದಾಗಿ ನೀನು ಮೊದಲು ಬಂದದ್ದು ನನಗೆ ಗೊತ್ತಿದೆ. ಭವಾನ್ ಅಭಿಗತ ಪೂರ್ವಂ ಅತ್ರ ಮೇ ನಾಸ್ತಿ ಸಂಶಯ. ಮಯಾ ಹಿ ದೃಷ್ಟ ಪ್ರಥಮಂ ಕುಂತಿ ಪುತ್ರೋ ಧನಂಜಯ. ಆದ್ರೇನು ಮಾಡೋದು, ನೋಡಿದ್ದು ನಾನು ಅರ್ಜುನನನ್ನು. ನೀನು ಮೊದಲು ಬಂದಿರಬಹುದು, ಆದರೆ ನಾನು ಯಾರನ್ನ ನೋಡಿದೆ ಅನ್ನೋದು ಮುಖ್ಯ. ಸಾಹಾಯ್ಯಮುಭಯೋರೇವ ಕರಿಷ್ಯಾಮಿ ನ ಸಂಶಯ. ಮೊದಲು ನೋಡಿದವನು, ಮೊದಲು ಕಂಡವನು, ಮೊದಲು ಬಂದವನು, ಮೊದಲು ನೋಡಿದವನು, ಇಬ್ಬರಿಗೂ ಸಹಾಯ ಮಾಡ್ತೇನೆ ಎಂದ ದೇವರು. ಪ್ರವಾರಣಂ ಹಿ ಬಾಲಾನಾಂ ಪೂರ್ವಂ ಕಾರ್ಯಮಿತಿ ಶ್ರುತಿ. ಆದರೆ ಪುಟ್ಟ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಬೇಕಲ್ವಾ? ಪ್ರವಾರಣಂ ಹಿ ಬಾಲಾನಾಂ. ಎಷ್ಟು ವರ್ಷ ಅರ್ಜುನನಿಗೆ? 70 ವರ್ಷ. ಇವನಿಗೆ ಎಷ್ಟೋ? 71. ಯಾರು? ದುರ್ಯೋಧನನಿಗೆ. ಇವನಿಗೆ ಎಷ್ಟು? 70 ಪ್ರವಾರಣಂ ಹಿ ಬಾಲಾನಾಂ. ಪುಟ್ಟ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಬೇಕಲ್ವಾ ಅಂತ ಹೇಳ್ತಾನೆ. ಪುಟ್ಟ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಬೇಕು. ಆ ಕಾರಣದಿಂದ ನಾನು ಅರ್ಜುನನಿಗೆ ಮೊದಲು ಕೇಳ್ತೇನೆ. ಮತ್ ಸಂಹನನ ತುಲ್ಯಾನಾಂ ಗೋಪಾನಾಂ ಅರ್ಬುದಂ ಮಹತ್ ನಾರಾಯಣ ಇತಿ ಖ್ಯಾತಾಃ ಸರ್ವೇ ಸಂಗ್ರಾಮಯೋಧಿನಃ. ನನ್ನ ತರಹದೇ ಬಲಿಷ್ಠವಾಗಿರುವ, ನನ್ನದೇ ದೇಹದ ರೂಹುಗಳಿರುವ 1,00,000 ಜನ ಇದ್ದಾರೆ. 1,00,000 ಅಲ್ಲ, 10,00,000. ಅರ್ಬುದ 10,00,000 ಮಂದಿ ಇದ್ದಾರೆ. ಅವರೆಲ್ಲರ ಹೆಸರು ಕಾಮನ್, ನಾರಾಯಣ. ನಾರಾಯಣ ನಂಬರ್ 1, ನಾರಾಯಣ ನಂಬರ್ 2. ಹಾಗೆ ಪ್ರಾಯ ಅಲ್ಲಿಂದ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಮಿಲಿಟರಿ ಅವರಿಗೆ ನಂಬರ್ ಕೊಡ್ತಾರೋ ಏನೋ. ಎಲ್ಲರೂ ನಾರಾಯಣ.
ಈ ನಾರಾಯಣ ಯಾರು ಅಂದರೆ ಗೋಪಿಕಾ ಸ್ತ್ರೀಯರ ಹೊಟ್ಟೆಯಲ್ಲಿ ಹುಟ್ಟಿದವರು. ಕೃಷ್ಣ ಅವನ 7 ವರ್ಷ ಇದ್ದಾಗ 6.5-7 ವರ್ಷ ಇದ್ದಾಗ ಹುಟ್ಟಿಸಿದವರು. ಸುಮಾರು 10 ಲಕ್ಷ ಜನ. ಅವರೆಲ್ಲರೂ ಕೂಡ ಯುದ್ಧದಲ್ಲಿ ಭಾಗವಹಿಸ್ತಾರೆ. ತೇ ವಾಯುಧಿ ದುರಾಧರಚಾಹ ಭವಂತ್ವೇಕಸ್ಯ ಸೈನಿಕಾಹ. ಅವರು ಸೈನಿಕರಾಗಿರಲಿ. ಅಯುಧ್ಯಮಾನ ಸಂಗ್ರಾಮೇ ನ್ಯಸ್ತಶಸ್ತ್ರೋಹಮೇಕತಃ. ಯುದ್ಧ ಮಾಡದ, ಅಪವಾದದ ಭೀತಿಯಿಂದ ಆಯುಧವನ್ನು ಕೆಳಗಡೆ ಇಟ್ಟ ನಾನೊಬ್ಬನಿದ್ದಾನೆ. ಒಂದೋ ನನ್ನನ್ನು ಆಯ್ಕೆ ಮಾಡ್ಕೋಬೋದು, ಒಂದೋ ಅವರನ್ನು ಆಯ್ಕೆ ಮಾಡ್ಕೋಬೋದು. ಯಾರನ್ನು ಆಯ್ಕೆ ಮಾಡ್ಕೋತೀರಾ ಅಂತ ಕೇಳಿದ ಕೃಷ್ಣ. ಆಭ್ಯಾಂ ಅನ್ಯತರಂ ಪಾರ್ಥ ಯತ್ತೇ ಕೃತ್ಯತರಂ ಮತಂ ತಂ ವೃಣೀತಾದ್ಭವಾನಗ್ರೆ ಪ್ರವಾರ್ಯಸ್ತ್ವಂ ಹಿ ಧರ್ಮತಃ. ಅರ್ಜುನ, ಯಾರನ್ನು ಬೇಕೋ ಆಯ್ಕೋ, ಆಯ್ಕೆ ನಿನ್ನದು, ಚಾಯ್ಸ್ ಈಸ್ ಯುವರ್ಸ್, ತಗೋ ಅಂದ. ಇದಕ್ಕೆ ನೋಡಿದ ಅಂತೆ ಒಂದು ಸ್ವಲ್ಪ ಯೋಚನೆ ಮಾಡ್ತೇನೆ ಅಂದರೆ ವಿಚಾರ್ಯಚ ಪುನಃ ಪುನಃ, ಮತ್ತೆ ಮತ್ತೆ ಯೋಚನೆ ಮಾಡು, ಟೈಮ್ ಕೊಡ್ತೇನೆ, ಇವತ್ತೇ ಹೇಳಬೇಕು ಅಂತಿಲ್ಲ ಅಂದ ಕೃಷ್ಣ. ತಾನ್ವಾ ವರ ಯಸಾಹಾಯೇ ಮಾಂಸಾ ಚಿವ್ಯೇಥವಾ ಪುನಃ. ಒಂದೋ ಅವರನ್ನು ಆಯ್ದುಕೋ, ಒಂದೋ ನನ್ನನ್ನು ಆಯ್ದುಕೋ, ಯಾರು ಬೇಕು? ಈ ರೀತಿ ಹೇಳಿದಾಗ ಅಯುಧ್ಯಮಾನಂ ಸಂಗ್ರಾಮೇ ವರಯಾಮಾಸ ಕೇಶವಂ. ಕೃಷ್ಣ, ಯುದ್ಧ ಮಾಡದ ನೀನು ಬೇಕು ಅಂದ. ಒಂದು ಚೂರು ಟೈಮೇ ತಗೊಳ್ಳಿಲ್ಲ, ಕೃಷ್ಣ ಟೈಮ್ ಕೊಟ್ಟಿದ್ದಾನೆ. ವಿಚಾರ್ಯಚ ಪುನಃ ಪುನಃ. ಏನು ಪ್ಲಸ್ ಪಾಯಿಂಟ್ ಏನು? ಕೃಷ್ಣ ಯುದ್ಧ ಮಾಡದೇ ಹೋದರೆ ಮೈನಸ್ ಪಾಯಿಂಟ್ ಏನು? 10 ಲಕ್ಷ ಜನ ಬರಬಹುದಾ? ಒಬ್ಬ ಕೃಷ್ಣ ಸಾಕ? ಇದೆಲ್ಲವನ್ನೂ ವಿಚಾರ ಮಾಡಲಿಕ್ಕೆ ಬೇಕಾದಷ್ಟು ಟೈಮ್ ಇದೆ. ಟೈಮ್ ತಗೊಂಡು ನೀನು ನಿರ್ಧಾರ ಮಾಡು. ನಾರಾಯಣಮಮಿತ್ರಜ್ಞಂ ಕಾಮಾಜ್ಜಾತಮದಂ ರುಚು ಸರ್ವಕ್ಷತ್ರಸ್ಯ ಪುರತಃ ದೇವದಾನವಯೋರಪಿ. ಅಮಿತ್ರಜ್ಞಂ, ಹಗೆಗಳನ್ನು ಕೊಲ್ಲುವ, ಕಾಮಾಜ್ಜಾತ ಮದಂ ಋಷು, ಎಂದೂ ಹುಟ್ಟದ ತನ್ನ ಬಯಕೆಯಿಂದ ಮನುಷ್ಯರಲ್ಲಿ ಇಳಿದು ಬಂದಿರುವ ಕೃಷ್ಣನನ್ನು ವರಿಸಿದ. ಅಂದರೆ ಈ ರೀತಿ ಚಿಂತನೆ ಮಾಡಿ ಕೃಷ್ಣನನ್ನು ಆಯ್ದುಕೊಂಡ. ದುರ್ಯೋಧನಸ್ತು ತತ್ಸೈನ್ಯಂ ಸರ್ವಮಾವರಯತ್ತದ. ದುರ್ಯೋಧನ ಅದೇ ಸೈನ್ಯವನ್ನು ಆರಿಸಿಕೊಂಡ. ಕೃಷ್ಣಂಚಾಪಹೃತಂ ಜ್ಞಾತ್ವಾ ಸಂಪ್ರಾಪ ಪರಮಾಂ ಮುದಂ. ಕೃಷ್ಣಂಚ ಅಪಹೃತಂ, ಕೃಷ್ಣನನ್ನು ನಾನು ಕಟ್ಟಿ ಹಾಕಿದೆ ಅಂತ ಸಂತೋಷಪಟ್ಟ ಅಂತೆ ಅವನು. ಕಾರಣ ಏನು ಅಂದರೆ ಕೃಷ್ಣ ಯುದ್ಧ ಮಾಡೋಲ್ಲ, ಮತ್ತು ಕೃಷ್ಣ ಯುದ್ಧ ಮಾಡದೇ ಇರಲಿಕ್ಕೆ ನಾನೇ ಕಾರಣ. ಯಾಕೆಂದರೆ ಅವನಿಗೆ ತಟಸ್ಥನಾಗಿರಬೇಕು ಅಂತ ಉಪದೇಶ ಮಾಡಿದೆ, ಸಜ್ಜನನಾಗಬೇಕು ಅಂತ ಉಪದೇಶ ಮಾಡಿದೆ. ದುರ್ಯೋಧನ ಅಂದುಕೊಳ್ಳೋದು ಜಗತ್ತಿನಲ್ಲಿ ನಿನ್ನ ಕೀರ್ತಿ ಮುಕ್ಕಾಗಬಾರದು ಅಂದರೆ ಯಾರ ಪರವಾಗಿಯೂ ಯುದ್ಧ ಮಾಡಬಾರದು ಅಂತನ್ನುವ ಭಾವನೆಯನ್ನು ಅವನಲ್ಲಿ ತುಂಬಿದೆ. ಅದರಿಂದಾಗಿ ಕೃಷ್ಣ ಹೆದರಿದ ಒಳಗಡೆಯಿಂದ ಅಪಕೀರ್ತಿ ಬಂದರೆ ಏನು ಅಂತ. ಅಪಕೀರ್ತಿಯ ತೊಂದರೆಯನ್ನು ನಿವಾರಿಸಿಕೊಳ್ಳಲಿಕ್ಕೆ ಏನು ಮಾಡಿದ ಅವನು? ತಟಸ್ಥನಾಗಿ ಬಿಟ್ಟೆ ಎಂದ. ನೋಡಿದ್ರಾ ನನ್ನ ಬುದ್ಧಿವಂತಿಕೆ ಅಂತ. ಬಹಳ ಅವಾಪ ಪರಮಾಂ ಮುದಂ, ಬಹಳ ಸಂತೋಷ ಆಯಿತಂತ ದುರ್ಯೋಧನನಿಗೆ. ಕೃಷ್ಣಂಚ ಅಪಹೃತಂ ಜ್ಞಾತ್ವ, ಅದೊಂದು ಮುಖ್ಯ. ಅಪಹೃತಂ ಜ್ಞಾತ್ವ, ಕೃಷ್ಣನನ್ನು ನಾನು ಅಪಹರಿಸಿಬಿಟ್ಟೆ, ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟೆ ಅಂತ ಅವನಿಗೆ. ದುರ್ಯೋಧನಸ್ತು ತತ್ಸೈನ್ಯಂ ರೌಹಿಣೇಯಂ ಮಹಾಬಲಂ ಸರ್ವಂಚಾಗಮನೇ ಹೇತುಂ ಸತಸ್ಮೈ ಸನ್ಯವೇದಯತ್. ಆಮೇಲೆ ಬಲರಾಮನ ಕಡೆ ಹೋದ. ದುರ್ಯೋಧನನ ಗುರುಭಕ್ತಿ ಎಷ್ಟು ಮಟ್ಟದ್ದು!
ಅವನ ಮೇಲೆ ಪ್ರೀತಿಸಿದ್ದೇ ಬಂತು ಬಲರಾಮ. ಓ ನನಗೆ ತಕ್ಕ ಶಿಷ್ಯ ಅಂತ. ಅವನು ಕಳ್ಳ. ಕೆಲಸ ಆದಮೇಲೆ ಗುರುಗಳ ಹತ್ರ ಹೋಗಿದ್ದು. ಅವನೇನು ಮಾಡಿದ, ಸೀದಾ ಬಲರಾಮನ ಬಳಿ ಹೋಗಿ ದಯವಿಟ್ಟು ನಮ್ಮ ಪರವಾಗಿ ಯುದ್ಧ ಮಾಡಬೇಕು ಅಂದ. ಆಗ ಬಲರಾಮ ಹೇಳಿದ ಅಂತೆ, ವಿದಿತಂತೆ ನರವ್ಯಾಘ್ರ ಸರ್ವಂ ಭವಿತುಮರ್ಹತಿ. ಹೌದಪ್ಪ, ನನಗೂ ವಿಷಯ ಎಲ್ಲ ಗೊತ್ತಾಯಿತು. ಅದು ಹಾಗೇ ಆಗಬೇಕು, ಬೇರೆ ರೀತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯನ್ಮಯೋಕ್ತಂ ವಿರಾಟಸ್ಯ ಪುರಾ ವೈವಾಹಿಕೆ. ನಾನು ವಿರಾಟನ ಮದುವೆ ಮನೆಯಲ್ಲಿಯೇ ನಿನ್ನ ಪರವಾಗಿ ಮಾತನಾಡಿದ್ದೇನೆ ದುರ್ಯೋಧನ. ನಿಗೃಶ್ಯೋಕ್ತೋ ಹೃಚಿಕೇತಃ ತ್ವದರ್ಥಂ ಕುರುನಂದನ. ಕೃಷ್ಣನ ಮನಸ್ಸಿಗೆ ನೋವಾಗತ್ತೆ ಅಂತ ಗೊತ್ತಿದ್ರೂ ಕೂಡ ಕೃಷ್ಣನನ್ನು ಅತಿಕ್ರಮಿಸಿ ಓವರ್ಕಮ್ ಮಾಡಿ ನಿನ್ನ ಪರವಾಗಿ ಮಾತನಾಡಿದೆ. ತ್ವಯಾ ಸಂಬಂಧಕಂ ತುಲ್ಯ ಮಿತಿರಾಜನ್ ಪುನಃ ಪುನಃ. ನಾನೇ ಹೇಳಿದ್ದು ಅವನಿಗೆ, ನಿನಗೂ ಸೋದರತ್ತೆ ಮಕ್ಕಳೇ ದುರ್ಯೋಧನಾದಿಗಳು, ಪಾಂಡವರು ಸೋದರತ್ತೆ ಮಕ್ಕಳೇ ಅಂತ ಆ ಬೀಜವನ್ನು ನಾನು ಬಿತ್ತಿದ್ದು. ನೀನಿವತ್ತು ಅದನ್ನು ಉಪಯೋಗಿಸಿದಿ ಪಾನಾಗಿ ಪದೇ ಪದೇ. ನೋಡು ಕೃಷ್ಣ, ನೀನು ಇಬ್ಬರಿಗೂ ಸಮಾನ. ನಿನಗೆ ಇಬ್ಬರು ಸೋದರತ್ತೆಯ ಮಕ್ಕಳು, ನಾವಿಬ್ಬರು ಸೋದರತ್ತೆ ಮಕ್ಕಳು ಅಂತ ನೀನಿವತ್ತು ಪಾನನ್ನು ಪದೇ ಪದೇ ಯೂಸ್ ಮಾಡಿದ್ದು ಫಲಕಾರಿ ಆಗಬೇಕು ಅಂತ ನಾನು ಮೊದಲೇ ಅದನ್ನು ಹೇಳಿದ್ದೇನೆ. ಯಾದವರು ಸಮಾನರು ಅಂತ. ನ ಚಾಹ ಮುತ್ಸಹೇ ಕೃಷ್ಣಂ ವಿನಾಸ್ತಾತುಮಪಿ ಕ್ಷಣಂ. ಆದರೆ ಯುದ್ಧ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಕೃಷ್ಣನನ್ನು ಬಿಟ್ಟು ನನಗಿರಲಿಕ್ಕಾಗಲ್ಲ. ನಿನ್ನ ಪರವಾಗಿ ಸಹಾನುಭೂತಿ ಇದೆ, ನೈತಿಕ ಬೆಂಬಲ ಇದೆ, ದೈಹಿಕವಾಗಿ ನಿನಗೆ ಬೆಂಬಲ ಕೊಡಲಿಕ್ಕಾಗಲ್ಲ. ನಾಹಂ ಸಹಾಯ ಪಾರ್ಥಸ್ಯ ನಾಪಿ ದುರ್ಯೋಧನಸ್ಯ ವೈ. ನಾನು ತಟಸ್ಥ, ಐ ಆಮ್ ನ್ಯೂಟ್ರಲ್. ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಪಾಂಡವರಿಗೂ ಸಪೋರ್ಟ್ ಮಾಡಲ್ಲ, ನಿಮಗೂ ಸಪೋರ್ಟ್ ಮಾಡಲ್ಲ. ನೋಡಿ, ಇಷ್ಟು ಹೇಳಿದವ ನಾನು ಭೀಮಸೇನಿಗೂ ಗುರು, ದುರ್ಯೋಧನನಿಗೂ ಗುರು ಅಂತ ಒಂದು ಬಾಯಲ್ಲಿ ಅವನ ಮಾತು ಬರಲಿಲ್ಲ. ಮತ್ತು ಭೀಮಸೇನ ಯಾವತ್ತೂ ಆ ರೀತಿಯ ಅಪೋರ್ಚುನಿಟಿಯ ಹಿಂದೆ ಹೋಗೋದೇ ಇಲ್ಲ, ಹೋಗಲೇ ಇಲ್ಲ. ಏ ಬಲರಾಮ, ನಾನು ನಿನ್ನ ಶಿಷ್ಯ, ದುರ್ಯೋಧನನು ನಿನ್ನ ಶಿಷ್ಯ, ಅದರಿಂದಾಗಿ ಇಬ್ಬರಿಗೂ ಸಹಾಯ ಮಾಡಬೇಕು ಅಂತ ಕೇಳಿದ್ರೆಲ್ಲ ಹೋಗ್ತಾ ಇದ್ದ ಅವನು. ಆದರೆ ಭೀಮಸೇನ ದುರ್ಯೋಧನ ಥರನಾ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಹೊರಡ್ತಾನ? ಇಲ್ಲ, ಏನಿಲ್ಲ. ಗಚ್ಚ ಯುದ್ಧ ಸ್ವಧರ್ಮೇಣ ಕ್ಷಾತ್ರೇಣ ಪುರುಚರಜಭಾ. ಯುದ್ಧ ಮಾಡಷ್ಟೆ. ಈ ರೀತಿಯಾಗಿ ಹೇಳಿದಾಗ ಪರಿಶ್ವಜ್ಯ ಹಲಾಯುಧಂ, ಬಲರಾಮನನ್ನು ಆಲಿಂಗಿಸಿಕೊಂಡ ಅಂತ. ನಮಸ್ಕಾರ ಮಾಡಲಿಲ್ಲ, ನಮಸ್ಕಾರ ಮಾಡೋದು ಇರಲಿಲ್ಲ. ಯಾಕೆಂದರೆ 3 ತಿಂಗಳು ಚಿಕ್ಕವ ಬಲರಾಮ, ದುರ್ಯೋಧನನಿಗಿಂತ 3 ತಿಂಗಳು ಚಿಕ್ಕವ. 70 ವಯಸ್ಸು ಬಲರಾಮನಿಗೆ, 71 ವಯಸ್ಸು ಭೀಮಸೇನನಿಗೆ, 70 ವಯಸ್ಸು ಅರ್ಜುನನಿಗೆ, ಅದು ಕೃಷ್ಣನಿಗೆ 70 ವಯಸ್ಸು. ಹೀಗೆ ಇತ್ತು. ಆದರೆ ವಿದ್ಯೆ ಹೇಳಿಕೊಟ್ಟವನು ಅಂತ ನಮಸ್ಕಾರ ಮಾಡೋದು ಬೇಡವಾ? ಮಾಡಲಿಲ್ಲ. ಪರಿಶ್ವಜ್ಯ ಹಲಾಯುಧಂ ಹೇಳ್ತಾರೆ. ಆಲಿಂಗಿಸಿ ಕೃಷ್ಣಂಚಾಪಿ ಮಹಾಬಾಹು ಮಾಮಂತ್ರ ಪುರುಚರಜಭಂ. ಸೀದಾ ಹೋಗಿ ಬರ್ತಾ ಇರಬೇಕು, ಯುದ್ಧ ಆದಮೇಲೂ ಸಂಬಂಧ ಉಳಿಬೇಕು ಅಂತ ಹೇಳಿ ಹೊರಟ ಅಂತೆ. ಯುದ್ಧ ಆದಮೇಲೂ ಸಂಬಂಧ ಇರುತ್ತೆ, ಅದನ್ನೇ ಕೃಷ್ಣ ಹೇಳಿದ್ದು. ಯುದ್ಧ ಆದಮೇಲೂ ನಾವೆಲ್ಲ ಇರ್ತೀವಿ ಅಂತ. ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ನಾನು ಹುಟ್ಟಿರಲಿಲ್ಲ ಅಂತ ಇಲ್ಲ, ನೀವೆಲ್ಲ ಹುಟ್ಟಿರಲಿಲ್ಲ ಅಂತ ಇಲ್ಲ. ಈ ಇಡೀ ರಣರಂಗದಲ್ಲಿ ಇರುವ
ಯಾವ ಕ್ಷತ್ರಿಯರೂ ಹಿಂದೆ ಇರಲಿಲ್ಲ ಅಂತಿಲ್ಲ, ಮುಂದೆ ಇರೋದಿಲ್ಲ ಅಂತಿಲ್ಲ. ಇದಾದ್ಮೇಲೂ ನಾವೆಲ್ಲ ಇರ್ತೀವಿ ಅಂತ ನಮಗೆ ಐಡಿಯಾ ಇರಲ್ಲ ಅಷ್ಟೇ, ನಮಗೆ ಅರಿವಿರಲ್ಲ, ಅವನಿಗಿರತ್ತೆ. ವೃತ ಪ್ರತ್ಯಯೋ ಹೃಷ್ಟ ಸುಹೃದ ಸಂಪ್ರಹರ್ಷಯನ್. ಆಮೇಲೆ ಕೃತವರ್ಮನ ಬಳಿ ಹೋದ. ಅದು ನಾನು ಹೇಳಿದ್ದೆ ಗಣರಾಜ್ಯ ಅಂದರೆ ಯಾವ ರೀತಿ ಅಂತ. ಅವಾಗಿನ ಕಾನ್ಸೆಪ್ಟ್ ಬೇರೆ. ಗಣರಾಜ್ಯ ಅಂದರೆ ರಿಪಬ್ಲಿಕ್ ಸ್ಟೇಟ್ ಅಂತ ನಾವು ಅನುವಾದ ಮಾಡೋದಾ ಮಾಡಬಾರ್ದಾ ಅಂತ ಬಹಳ ಗೊಂದಲ ಆಗತ್ತೆ. ಮಾಡದೇ ಇರೋದು ಒಳ್ಳೆಯದು. ಗಣರಾಜ್ಯ ಈಸ್ ಗಣರಾಜ್ಯ ಅಷ್ಟೆ. ಪ್ರತಿಯೊಬ್ಬರ ಹತ್ತಿರನೂ ಪ್ರೈವೇಟ್ ಆರ್ಮಿ ಇದ್ದರೆ ಅದು ಗಣರಾಜ್ಯ. ಒಬ್ಬ ರಾಜ ಅಂತ ಇರೋದಿಲ್ಲ. ಯತ್ರ ಗಣಃ ರಾಜ ತದ್ ಗಣರಾಜ್ಯಂ. ಎಲ್ಲಿ ಗಣಗಳು ರಾಜವೋ ಅದು ಗಣರಾಜ್ಯ. ಇದು ಗಣರಾಜ್ಯ ಅಲ್ಲ. ಒಂದು ರೀತಿಯ ಹೌದು, ಏಕೆಂದರೆ ಪ್ರತಿಯೊಂದು ರಾಜ್ಯವೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಸ್ವಾತಂತ್ರ್ಯವನ್ನು ಹೊಂದಿವೆ. ಪೆಟ್ರೋಲ್ ಮೇಲೆ ಹಾಕುವ ಟ್ಯಾಕ್ಸು ಅದಕ್ಕೆ ಸ್ವಾತಂತ್ರ್ಯ ಇದೆ, ಎಷ್ಟು ಬೇಕಾದರೂ ಹಾಕಬಹುದು. ಈ ತರಹ ಇರುತ್ತೆ ಬಿಡಿ. ಆದರೆ ನಿಜವಾದ ಗಣರಾಜ್ಯ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಪ್ರೈವೇಟ್ ಆರ್ಮಿ ಇರೋದು. ಅಂದರೆ ವೈಯಕ್ತಿಕವಾಗಿ ಒಬ್ಬ ಪ್ರೈವೇಟ್ ಆರ್ಮಿ ಇಟ್ಕೊಳ್ಬಹುದು. ಅದು ಮೊನ್ನೆ ತನಕವೂ ಇತ್ತು. ಅರೇಬಿಯನ್ ಕಿಂಗ್ಡಮ್ನಲ್ಲೂ ಕೂಡ ನೋಡ್ತೇವೆ ನಾವು. ಅವರವರು ಸ್ವತಂತ್ರವಾಗಿ ಒಂದು ಸೇನೆಯನ್ನು, ಅವರಿಗೆ ಎಷ್ಟು ದುಡ್ಡಿರುತ್ತೋ ಅಷ್ಟು ಸೇನೆಯನ್ನು ಇಟ್ಕೊಂಡಿರ್ತಿದ್ರು. ಅವರು ಸ್ವಯಂ ವೀರರು ಆಗಿರಬೇಕಿತ್ತು. ಕೃತವರ್ಮ ಆ ತರಹದವನು. ಒಂದು ಅಕ್ಷೋಹಿಣಿಯನ್ನು ತೆಗೆದುಕೊಂಡ. ವೃತ ಪ್ರತ್ಯಯೋ ಹೃಷ್ಟ ಸುಹೃದ ಸಂಪ್ರಹರ್ಷಯನ್. ಹೀಗೆ ದುರ್ಯೋಧನ ಬರಿಗೈಯಲ್ಲಿ ಮರಳಲಿಲ್ಲ. ಸೈನ್ಯವನ್ನು ಕರೆದುಕೊಂಡು ಹಸ್ತಿನಪುರಕ್ಕೆ ತೆರಳಿದ. ಇತ್ತ ದುರ್ಯೋಧನ ಹೋದ ಮೇಲೆ ಕೃಷ್ಣ ಕಿರೀಟಿನ ಮಥಾಬ್ರವೀತ್. ಅರ್ಜುನನನ್ನು ಕೇಳಿದ್ನಂತೆ, ಅಯುಧ್ಯಮಾನಕ್ಕಾಂ ಬುದ್ಧಿಂ. ಅಲ್ಲಪ್ಪ, ಯುದ್ಧ ಮಾಡಲ್ಲ ಅಂತ ನಾನು ಹೇಳಿದೆ. ಆಸ್ಥಾಯಾಹಮೃತಸ್ತ್ವಯ. ನೀನ್ಯಾಕೆ ನನ್ನನ್ನು ಆರಿಸಿಕೊಂಡೆ ಯುದ್ಧ ಮಾಡದ ನನ್ನನ್ನು? ಅದಕ್ಕೆ ಅರ್ಜುನ ಹೇಳ್ತಾನೆ, ನೀನು ಎಲ್ಲರನ್ನ ಕೊಲ್ಲಬಲ್ಲೆ. ನೀನು ಎಲ್ಲರನ್ನ ಕೊಲ್ಲಬಲ್ಲೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನೀನು ಒಬ್ಬನೇ ಕೊಲ್ಲಬಲ್ಲೆ. ಭವಾನ್ಸ್ತು ಕೀರ್ತಿಮಾನ್ ಲೋಕೆ ತದ್ಯಶಸ್ತ್ವಾಂ ಗಮಿಷ್ಯತಿ. ನೀನು ಒಬ್ಬನೇ ಕೊಂದರೆ ಎಲ್ಲ ಕೀರ್ತಿ ನಿನಗೊಬ್ಬನಿಗೆ ಹೋಗುತ್ತೆ. ಆ ಪ್ರೀತಿಯಿಂದ ನೀನು ಯುದ್ಧ ಮಾಡಲ್ಲ ಅಂತ ನನಗೆ ಗೊತ್ತಿದೆ ಅಂತ ಅರ್ಜುನನನ್ನು ನೋಡಿ. ಯಶಸಾಂ ಚಾಹಮಪ್ಯರ್ಥಿ ತಸ್ಮಾದಸಿ ಮಯಾವೃತಃ. ನನಗೂ ಒಂದು ಸ್ವಲ್ಪ ಕೀರ್ತಿ ಬರಲಿ. ಕೃಷ್ಣ ಎಲ್ಲರನ್ನ ಕೊಂದ, ಪಾಂಡವರು ಸುಮ್ಮನೆ ಇದ್ರು ಅಂತ ಆಗಬಾರದಲ್ಲ. ಅದಕ್ಕೆ ನೀನು ಯುದ್ಧ ಮಾಡ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಅದು ನಿನ್ನ ದೊಡ್ಡಸ್ತಿಕೆ. ಸಾರಥ್ಯಂತು ತ್ವಯಾ ಕಾರ್ಯಂ ಇತಿ ಮೇ ಮಾನಸಂ ತದಾ. ನೀನು ನನ್ನ ಸಾರಥಿಯಾಗಬೇಕು. ಚಿರರಾತ್ರೇಪ್ಸಿತಂ ಕಾಮಂ ತದ್ಭವಾನ್ ಕರ್ತುಮರ್ಹತಿ. ದೀರ್ಘಕಾಲ, ತಿಂಗಳಾನುಗಟ್ಟಲೆ, ವರ್ಷಾನುಗಟ್ಟಲೆ ನಾನು ಯೋಚನೆ ಮಾಡಿದ್ದೇನೆ. ಅರ್ಜುನ ನನಗೆ, ಇದು ಕೃಷ್ಣ ನನಗೆ ಸಾರಥ್ಯ ಮಾಡಬೇಕು ಅಂತ. ಬಹುಕಾಲದ ಬೇಡಿಕೆಯನ್ನು ನಿನ್ನ ಮುಂದೆ ಇಡ್ತೇನೆ ಕೃಷ್ಣ, ಅದನ್ನು ನೀನು ಪಾಲಿಸಬೇಕು. ಭಗವಾನ್ ಕೃಷ್ಣ ಹೇಳಿದನಂತೆ, ಉಪಪನ್ನಮಿದಂ ಪಾರ್ಥ ಯತ್ ಸ್ಪರ್ಧೇತಾ ಮಯಾತಃ ಸಾರಥ್ಯಂತೆ ಕರಿಷ್ಯಾಮಿ ಕಾಮ ಸಂಪದ್ಯತಾಂ ತವ. ನಿನ್ನಲ್ಲಿ ಜಗತ್ತಿನ ಎಲ್ಲ ಯೋಧರ ಮೇಲೆ ಒಂದು ಸ್ಪರ್ಧೆ ಇದೆ. ಯಾರಿಗೂ ಸಿಗದ ಯೋಗ ನನಗೆ ಸಿಗಬೇಕು. ಅದು ಏನು ಅಂತಂದರೆ ಕೃಷ್ಣ ನನಗೆ ಸಾರಥ್ಯ ಮಾಡಬೇಕು ಅಂತ. ಕಾಮ ಸಂಪದ್ಯತಾಂ ತವ. ಇರಲಿ, ನಿನ್ನ ಬಯಕೆ ಒಗ್ಗೂಡಲಿ.
ಏನು ತೊಂದರೆ ಇಲ್ಲ. ಏವಂ ಪ್ರಮುದಿತ ಪಾರ್ಥ ಕೃಷ್ಣೇನ ಸಹಿತಸ್ತದ ವೃತೋ ದಶಾರ್ಹ ಪ್ರವರೈ ಪುನರಾಯಾದ್ಯುಧಿಷ್ಠಿರಂ. ಈ ರೀತಿ ಹೇಳಿದ ಮೇಲೆ ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಕೂಡ ಕೂಡಿಕೊಂಡು ಯುಧಿಷ್ಠಿರನ ಬಳಿಗೆ ಹೋದರು ಅನ್ನುವಲ್ಲಿಗೆ 7ನೆಯ ಅಧ್ಯಾಯ ಮುಗಿತು. ಶಲ್ಯಶ್ರುತ್ವಾ ತುದೂತಾನಾಂ ಸೈನ್ಯೇನ ಮಹತಾ ಧೃತಃ. ಇದು ಶಲ್ಯನಿಗೆಲ್ಲ ಗೊತ್ತಾಯಿತು. ದೂತರ ಮೂಲಕ ಮತ್ತು ಇಂಟೆಲಿಜೆನ್ಸ್ ವಿಂಗ್ನ ಮೂಲಕ ಎಲ್ಲವೂ ಗೊತ್ತಾಗಿ ಅವನು ಹೊರಟ ತನ್ನ ಮಕ್ಕಳಿಂದ ಕೂಡಿಕೊಂಡು. ತಸ್ಯ ಸೇನಾ ನಿವೇಶೋಭೂತ್ ಅದ್ಯರ್ಧಮಿವ ಯೋಜನಂ. ಒಂದು ಸುಮಾರು 10-12 ಕಿಲೋಮೀಟರ್ನಷ್ಟು ಅವನ ಸೈನ್ಯ ಇತ್ತು. ಅವನ ಸೈನ್ಯ ಅಕ್ಷೋಹಿಣಿ ಪತಿರಾಜನ್ ಮಹಾವೀರ್ಯ ಪರಾಕ್ರಮ. ಅವರು ಯುದ್ಧದಲ್ಲಿ ಬಹಳ ಜಾಣರು. ಈ ಶಲ್ಯ ಪಾಕಿಸ್ತಾನದ ಪಂಜಾಬ್ನವನು ಅಂತ ನಾನು ಈಗಾಗಲೇ ನಿಮಗೆ ಬಹಳ ಬಾರಿ ಹೇಳಿದ್ದೇನೆ. ಆ ಶಲ್ಯಕೋಟೆ ಇದೆಯಲ್ಲ, ಆ ಶಲ್ಯಕೋಟೆಯೇ ಸಿಯಾಲ್ಕೋಟ್. ಅವರು ಪಂಜಾಬಿನವರು ಯಾವತ್ತೂ ಕೂಡ ಈ ಸಂಯುಕ್ತಾಕ್ಷರಗಳನ್ನು ಬಿಡಿಸಿ ಹೇಳೋದ್ರಲ್ಲಿ ಏನೋ ಆನಂದ ಅವರಿಗೆ. ಸಕೂಲು ಸಟಾರು ಅಂತಾರೆ, ಸ್ಮರಣವನ್ನು ಸಿಮ್ರನ್ ಅಂತಾರೆ. ಸ್ಮರಣ ಅಂತ ಆ ಹುಡುಗಿ ಹೆಸರು. ನಾನು ಸಿಮ್ರನ್ ಅಂದರೆ ಯಾವುದೋ ಸಾಬಿ ಇರಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಸ್ಮರಣ ಅದು ಸಿಮ್ರನ್ ಅಂತ ಅವರು ಹೇಳ್ತಾರೆ ಅಂತ. ಅವರು ಸ್ತ್ರೀ ಅನ್ನಲ್ಲ, ಸತ್ರಿ ಅಂತಾರೆ. ಹಾಗೆ ಶಲ್ಯ ಅನ್ನಲ್ಲ, ಸಿಯಾಲ್ ಅಂತಾರೆ. ಇದನ್ನು ನಾನು ಹೇಳೋದಕ್ಕಿಂತ ಗ್ರೀಕಿನ ಒಬ್ಬ ವಿಜ್ಞಾನಿ, ಅವನು ಇಂಡಿಯಾ ಆಸ್ ಡಿಸ್ಕ್ರೈಬ್ಡ್ ಆಸ್ ಟಾಲೆಮಿ. ಅವನು ಇಂಡಿಯಾಗೆ ಬಂದಿಲ್ಲ, ಅವನು ಭಾರತದ ಬಗ್ಗೆ ಬೇರೆ ಬೇರೆಯವರಿಂದ ಕೇಳಿಕೊಂಡು ಬರೆದಿದ್ದಾನೆ. ಅದರಲ್ಲಿ ಈ ಅಂಶವನ್ನು ಹೇಳುತ್ತಾನೆ. ಮತ್ತು ಒಂದು ಫ್ರೆಂಚ್ ಪುಸ್ತಕ ಇದೆ, ಜಿಯೋಗ್ರಾಫಿಕಾ ಔಸ್ಡೆಮ್ ಮಹಾಭಾರತ ಅಂತ. ಅದರಲ್ಲಿ ವಿವರವಾಗಿ ಮಹಾಭಾರತದ ಚಿತ್ರಣ ಏನು. ಯಾಕೆಂದರೆ ಮಹಾಭಾರತ ಅದೊಂದು ದೊಡ್ಡ ಸಮುದ್ರ, ಏನು ಬೇಕಾದ್ರೆ ಅಧ್ಯಯನ ಮಾಡ್ಬೋದು. ಮಹಾಭಾರತದ ವೃಕ್ಷಗಳು, ಮಹಾಭಾರತದಲ್ಲಿ ಹೇಳಿದ ಮ್ಯಾನೇಜ್ಮೆಂಟು, ಮಹಾಭಾರತದಲ್ಲಿ ಇರುವಂತಹ ಕರಕುಶಲಗಳು, ಮಹಾಭಾರತದಲ್ಲಿ ಬರೋ ಪಾತ್ರೆ, ಮಹಾಭಾರತದಲ್ಲಿ ಬರೋ ತಿಂಡಿ, ಏನು ಬೇಕಾದ್ರೆ ಅಧ್ಯಯನ ಮಾಡ್ಬೋದು. ಅದರಲ್ಲೇನೊಂದು ಕೊರತೆಯೇ, ನಮಗೆ ದೇವರು ಬೇಕು, ಮಹಾಭಾರತ ಬೇಕು ಅಷ್ಟೇ. ಹೀಗಾಗಿ ಏನು ಬೇಕಾದ್ರೆ ಮಾಡಾಕ್ಬೋದು. ಅಲ್ಲಿ ಇವನು ಹೊರಟ ಶಲ್ಯ ಎಲ್ಲಿಂದ? ಲಾಹೋರ್ನಿಂದ ಅಂತ ಇಟ್ಕೊಳ್ಳಿ. ಪಾಕಿಸ್ತಾನದ ಪಂಜಾಬಿನಿಂದ ಹೊರಟ. ಸ್ವದೇಶ ವೇಷಾಭರಣಾ. ಸರಿ, ಎಲ್ಲರಿಗೂ ಒಂದೇ ಒಂದು ತರಹದ ಸಮವಸ್ತ್ರ ಇತ್ತು ಅಂತ ಅಂದುಕೋಬೇಡಿ. ಏಕೆಂದರೆ 2ನೇ ಮಹಾಯುದ್ಧದಲ್ಲಾಗಲಿ ಎಲ್ಲೇ ಆಗಲಿ ದೇಶಗಳೆಲ್ಲ ಒಟ್ಟು ಸೇರಿದಾಗ ಸಮವಸ್ತ್ರ ಏನು ಎಲ್ಲರಿಗೂ ಒಂದೇ ಇರಲಿಲ್ಲ. ಆಯಾ ದೇಶದ ಸಮವಸ್ತ್ರ ಅವ್ರದ್ದೇ. ಹೆಂಗೆ ಗುರುತಿಸ್ತಾ ಇದ್ರು ಮತ್ತೆ? ಅದು ಅವ್ರ ತಲೆಬಿಸಿ. ನೀವು ಯಾಕೆ ತಲೆಬಿಸಿ ಮಾಡ್ಕೋತೀರಾ? ಹೇಗೆ ಬೇಕೋ ಗುರುತಿಸ್ತಾರೆ. ಭಾಷೆಯಿಂದ ಗುರುತಿಸ್ತಾರೆ, ದೇಶದಿಂದ ಗುರುತಿಸ್ತಾರೆ, ಪೂರ್ವ ಪರಿಚಯದಿಂದ ಗುರುತಿಸ್ತಾ ಇದ್ರು. 100 ದಾರಿಗಳಿವೆ ರೀ ಗುರುತಿಸ್ಲಿಕ್ಕೆ. ಸಮವಸ್ತ್ರ ಹಾಕ್ಕೊಂಡ್ರೆ ಗುರುತಿಸ್ಬೇಕು ಅಂತೆಲ್ಲುಂಟು. ಅದರಿಂದಾಗಿ ಸ್ವದೇಶ ವಸ್ತ್ರಾಭರಣ ವೀರಾಶ್ಚತ ಸಹಸ್ರಶಃ ಈ ತರಹದ ಸೈನ್ಯ ಹೊರಟಿತು. ಶರೈರ್ ವಿಶ್ರಾಮಯಂತೇನಾಂ ಸಯಯೌ ಯತ್ರ ಪಾಂಡವಾ. ಆದರೆ ಆ ನಡೆ ನಿಧಾನ ಇತ್ತು ಅಂತ ಹೇಳ್ತಾರೆ. ವೇಗವಾಗಿ ಬರಲಿಲ್ಲ. ಯಾಕೆಂದರೆ ಇನ್ನೊಂದು ಸ್ಟ್ರಾಟಜಿನೂ ಇರಬಹುದು. ವೇಗವಾಗಿ ಬಂದು ಸುಸ್ತಾಗ್ಬಿಟ್ರೆ ಗತಿ ಏನು? ನಿಧಾನಕ್ಕೆ ಬರಲಿ ಸೈನ್ಯ ಅಲ್ವಾ? ಹೀಗಾಗಿ ನಿಧಾನಕ್ಕೆ ಬರೋದು ಒಂದು ಸ್ಟ್ರಾಟಜಿ ಹೌದು, ಕೆಲವೊಮ್ಮೆ ಅದೇ ಸಮಸ್ಯೆಯೂ ಹೌದು. ಹಾಗಾಗಿಬಿಡತ್ತೆ. ಈಗ ಕ್ರಿಕೆಟ್ನಲ್ಲಿ ನಮ್ಮಪ್ಪ ಕ್ರಿಕೆಟ್ ನೋಡ್ತಾ ಇದ್ದ ಕಾಲದಲ್ಲಿ
ಫರೂಕ್ ಇಂಜಿನಿಯರ್ ಮತ್ತು ಬುದಿಕುಂದರನಂತೆ ಇಬ್ಬರು ವಿಕೆಟ್ ಕೀಪರ್ಸ್ ಇರ್ತಿದ್ರಂತೆ. ಅವರಲ್ಲಿ ಒಬ್ಬ ಓವರ್ ಬದಲಾದಾಗ ನಿಧಾನಕ್ಕೆ ಈ ವಿಕೆಟಿಂದ ಆ ವಿಕೆಟ್ಗೆ ಹೋಗುವನು. ಇನ್ನೊಬ್ಬ ವೇಗವಾಗಿ ಓಡಿ ಬಂದು ಫೀಲ್ಡಿಂಗ್ ಸೆಟ್ ಮಾಡಬೇಕು ಅಂತ ಹೇಳಿ ಸುಸ್ತಾಗಿ ಕ್ಯಾಚ್ ಎಲ್ಲ ಬಿಡ್ತಾ ಇದ್ದಂತೆ. ಕೆಲವೊಮ್ಮೆ ಹೀಗಾಗಂತೆ. ಅದರಿಂದಾಗಿ ಯಾವುದು ಯಾವಾಗ ಏನಾಗತ್ತೆ ಗೊತ್ತಿರಲ್ಲ. ಇವನೇನು ಮಾಡಿದ, ಶಲ್ಯ ನಿಧಾನವಾಗಿ ಬಂದ. ಇದು ದುರ್ಯೋಧನನಿಗೆ ಗೊತ್ತಾಯಿತು, ಓ ಸೈನ್ಯದ ನಡೆ ನಿಧಾನ ಆಗಿದೆ ಅಂತ. ಅದ್ರ ಮೇಲೆ ಅವನು ಸ್ಟ್ರಾಟಜಿ ರೂಪಿಸಿದ. ಅದು ನಾವು ಏನು ಮಾಡಿದ್ರೂ ಅದಕ್ಕೊಂದು ಸ್ಟ್ರಾಟಜಿಯನ್ನು ಇನ್ನೊಬ್ಬರು ಕಂಡುಹಿಡಿಬೋದು. ಅವರು ನಮ್ಮನ್ನು ನಾಶ ಮಾಡಬೇಕು ಅಂತ ಇದ್ದರೆ ನಮ್ಮ ಯಾವ ನಡೆಯನ್ನು, ದೈನಂದಿನ ನಡೆ, ಚಿಕ್ಕ 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 ನಡೆ, ಅದನ್ನು ಸ್ಟ್ರಾಟಜಿಯಾಗಿ ಬಳಸ್ಕೊಂಡ್ಬಿಡಬಹುದು. ಅದು ಸ್ಟ್ರಾಟಜಿ ಮೇಕರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸಣ್ಣ ಸಣ್ಣದು ರಮಣೀಯೇಚು ದೇಚೇಚು ರತ್ನ ಚಿತ್ರ ಸ್ವಲಂಕೃತ. ಅವರು ಬರಬೇಕು ಅಂತ ಹೇಳಿ ಚಂದದ, ಅವರು ಬರುವ ದಾರಿಯಲ್ಲಿ ಚಂದದ ಶಿಬಿರಗಳನ್ನು ಮಾಡಿದ ಅಂತೆ. ತತ್ರ ಮಾಲ್ಯಾನಿ ಮಾಂಸಾನಿ ಭಕ್ಷ್ಯಂ ಪೇಯಂಚ ಸಂಸ್ಕೃತಂ. ಒಳ್ಳೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಪೂರ್ತಿ ಏರ್ಪಾಡು ಮಾಡಿದ್ದ. ಕೂಪಾಶ್ಚ ವಿವಿಧಾಕಾರಾ ಮನೋಹರ್ಷ ವಿವರ್ಧನಾ. ಕೂಪಾಶ್ಚ ವಿವಿಧಾಕಾರಾ, ಒಳ್ಳೆ ಭಾವಿ. ಏಕೆಂದರೆ ಸೈನಿಕರಿಗೆ ಈ ಸುಸ್ತು ಹೋಗಬೇಕು ಅಂತಂದರೆ ಅವರು ಶವರಲ್ಲಿ ಮಾಡೋದಕ್ಕಿಂತ ಪ್ರಾಕೃತಿಕವಾದ ನೀರಿನಲ್ಲಿ ಮುಳುಗೋದು ಬಹಳ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ. ಹೀಗಾಗಿ ಕೂಪಾಶ್ಚ ವಿವಿಧಾಕಾರಾ, ಥರಥರದ ಇಳಿಭಾವಿಗಳನ್ನು ಮಾಡಿಸಿದ್ದ ಅಂತೆ. ಕೂಪ ಅಂದರೆ ಸೇದುವ ಭಾವಿ, ವಾಪಿ ಅಂದರೆ ಇಳಿಯುವ ಭಾವಿ. ವಾಪ್ಯಶ್ಚ ವಿವಿಧಾಕಾರಾ. ಆಮೇಲೆ ಔದನಾನಿ ಗೃಹಾಣಿ ಚ, ತಿಂಡಿಯ ಮನೆಗಳು. ಓದನ ಅಂದರೆ ಅನ್ನ, ಔದನಾನಿ ಗೃಹಾಣಿ ಚ, ತಿಂಡಿಯ ಮನೆಗಳನ್ನು ಮಾಡಿದ್ದ. ಸತಾ ಸಭಾ ಸಮಾಸಾಧ್ಯ ಪೂಜ್ಯಮಾನೋ ಯಥಾಮರಃ. ಅದಕ್ಕೆ ಸ್ವಾಗತಿಸಲಿಕ್ಕೆ ಒಂದು ಒಳ್ಳೆಯ ಮುಖದ ಇದು ವ್ಯವಸ್ಥಾಪಕರು ಎಲ್ಲ ಮುಖ ನೋಡಿಯೇ ಇನ್ನು ಊಟ ಮಾಡೋದು ಬೇಡ ಮಾರಾಯ ಅಂತ ಅನ್ನಿಸ್ಬೇಕು. ಆ ತರಹ ಅಲ್ಲ, ಅದಕ್ಕೆ ತಕ್ಕ ಹಾಗೆ ಚೆಲುವೆಯರು ಎಲ್ಲರನ್ನ ಜೋಡಿಸಿ ಅವರು ದುರ್ಯೋಧನಸ್ಯ ಸಚಿವೈಹಿ ದೇಶೇ ದೇಶೇ ಯಥಾವಿಧಿ. ದುರ್ಯೋಧನನ ಜನಗಳು ಅದನ್ನೆಲ್ಲ ಮಾಡಿಟ್ಟಿದ್ರು. ಅವನೇನು ಮಾಡಿದ, ಒಂದು ಕಡೆ ತಂಗಿದ. ಖುಷಿಯಾಯಿತು ಅಷ್ಟೆ, ಅದನ್ನು ವ್ಯಕ್ತಪಡಿಸ್ತಿಲ್ಲ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ ಆಗಿ ಭಾವನೆಯನ್ನು ಹೊರಗಡೆ ಹಾಕಬಾರದು. ಅದು ದೊಡ್ಡ ಸ್ಥಾನದಲ್ಲಿರುವ ರಾಜರು ಪರೀಕ್ಷಿಸಿ ನೋಡಬೇಕು. ಅದರಿಂದಾಗಿ ಸುಮ್ಮನೆ ಇದ್ದ, ಏನು ಮಾತಾಡಲಿಲ್ಲ ಶಲ್ಯ. ಆಮೇಲೆ ಇನ್ನೊಂದು ಕಡೆಗೆ ಹೋದ, ಅಲ್ಲಿಯೂ ಅದೇ ರೀತಿ ಇತ್ತು. ಮೇನೆಭ್ಯಧಿಕಮಾತ್ಮಾನಂ ಅವಮೇನೆ ಪುರಂದರಂ. ಒಂದು ಹಂತದಲ್ಲಿ ಮೇನೆ ಅಭ್ಯಧಿಕಮಾತ್ಮಾನಂ, ನನ್ನ ಭೋಗವೇ ಮಿಗಿಲು, ಇಂದ್ರನ ಭೋಗ ಏನೂ ಇಲ್ಲ, ಕಳಪೆ ಅಂತ ಅನ್ಕೊಂಡ್ಬಿಟ್ಟ ಅಂತ. ಯಾಕೆಂದರೆ ಇಂದ್ರನ ವರಪ್ರಸಾದದಿಂದಲೇ ಹುಟ್ಟಿದ್ದು ಅವನು. ಅದರಿಂದಾಗಿ ಅವನಿಗೆ ಇಂದ್ರನ ಸಂಪರ್ಕ, ಇಂದ್ರನ ಇನ್ಫ್ಲೂಯೆನ್ಸ್ ಜಾಸ್ತಿ. ಮೇನೆ ಅಭ್ಯಧಿಕಮಾತ್ಮಾನಂ ಅವಮೇನೆ ಪುರಂದರಂ. ಇಂದ್ರನನ್ನ ಛೀಕರಿಸಿದ ಅಂತೆ. ಪಪ್ರಚ್ಛತ ತತ ಪ್ರೇಷ್ಯಾನ್. ಅಲ್ಲಿ ಓಡಾಡ್ತಾ ಇರುವ ಸೇವಕರಿಗೆ ಕೇಳಿದ, ಯುಧಿಷ್ಠಿರಸ್ಯ ಪುರುಷಾಹ ಕೇತ್ರಚಕ್ರು ಸಭಾ ಇಮಾಹ. ಓಹೋ, ಯುಧಿಷ್ಠಿರನ ಪುರುಷರಲ್ವಾ ನೀವೆಲ್ಲ? ಯಾರು ಈ ಸಭೆಯನ್ನು ಮಾಡಿದ್ದು? ಆನೀಯಂತಾಂ ಸಭಾಕಾರಾಹ ಪ್ರದೇಯಾರ್ಹಾ ಹಿಮೇ ಮತಾಹ. ಸಭೆ ಮಾಡಿದವರನ್ನ
ಕರೆಸಿ ನಾನು ಭರಪೂರ ಸಂಭಾವನೆಯನ್ನು ಕೊಡಬೇಕು ಅವರಿಗೆ. ಪ್ರದೇಯೇಭ್ಯೋ ಪ್ರದಾಸ್ಯಾಮಿ ಕುಂತಿಪುತ್ರ ಪ್ರಿಯಪ್ಸಯ. ನಾನು ಇವರಿಗೆ ಕೊಟ್ಟರೆ ಯುಧಿಷ್ಠಿರನಿಗೆ ಖುಷಿಯಾಗತ್ತೆ. ಆದ್ದರಿಂದಾಗಿ ಯಾರ್ಯಾರು ಮಾಡಿದ್ದೀರಾ ಎಲ್ಲ ಕರ್ಕೊಂಡು ಬನ್ನಿ ಇಂದ. ಇವರು ಏನಾರು ಹೇಳಬೇಕಲ್ಲ, ಏನೂ ಹೇಳಲಿಲ್ಲ. ದುರ್ಯೋಧನನ ಹತ್ತಿರ ಹೋಗಿ ಎಲ್ಲವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಏನಿಲ್ಲ, ನಗೋದು, ನಮಸ್ಕಾರ ಮಾಡೋದು, ಹೊರಟು ಬಿಡೋದು. ಇವನು ವಿನಯ ಅಂತ ಅಂದ್ಕೊಳ್ಬೇಕು, ಅದು ಧೂರ್ತ ವಿನಯ ಅಂತ ಇವ್ರಿಗೆ ಹೆಂಗೆ ಗೊತ್ತು. ದುರ್ಯೋಧನ ಹೇಳಿದ್ದಾರೆ, ಏನು ಮಾತನಾಡಬೇಡಿ, ಅವ್ರಿಗೇನು ಬೇಕೋ ಅದನ್ನು ಕೊಡಿ ಅಷ್ಟೇ ಅಂತ. ಸಂಪ್ರಹೃಷ್ಟೋ ಯದಾ ಚಲ್ಯೋ ದಿದಿತ್ಸುರಪಿ ಜೀವಿತಂ ಗುಡೋ ದುರ್ಯೋಧನಸ್ತತ್ರ ದರ್ಶಯಾಮಾತ ಮಾತುಲಂ. ಆಮೇಲೆ ದುರ್ಯೋಧನ ಶಲ್ಯನ ಕಡೆಗೆ ಬಂದ. ಅವನು ಯಾರು ಅಂತ ಗೊತ್ತಾಗದ ಹಾಗೆ ಬಂದ. ಅದಕ್ಕೆಲ್ಲ 10 ಟೆಕ್ನಿಕ್ ಇದೆ. ಗೊತ್ತಾಗದೇ ಇರೋ ಹಾಗೆ ಬರ್ಲಿಕ್ಕೆ 1000 ಟೆಕ್ನಿಕ್. ಬಂದರೂ ಎದುರುಗಡೆ ನಿಂತರೂ ಗೊತ್ತಾಗಲ್ಲ. ಯಾಕೆಂದರೆ ಧರ್ಮರಾಜನನ್ನು ನೋಡಿ ಬಹಳ ದಿವಸ ಆಗಿದೆ, ಇವನನ್ನು ನೋಡಿ ಬಹಳ ದಿವಸ ಆಗಿದೆ. ಇಬ್ಬರದು ಸಮಾನ ಎತ್ತರ ಇದ್ದಿರ್ಲಿಕ್ಕೆ ಸಾಕು ಅಲ್ವಾ? ಮತ್ತೆ ಮುಖದಲ್ಲಿ ಬೆಳಕು ಬೀಳುವಾಗ ಬಂತು ಅಂದರೆ ಎದುರುಗಡೆ ಇರೋರು ಸ್ಫುಟವಾಗಿ ಕಾಣೋಲ್ಲ. ಅದರಿಂದ ಎದುರುಗಡೆ ಬಂದ. ಸದೃಷ್ಟ್ವಾ ಮದ್ರರಾಜಸ್ತು ಜ್ಞಾತ್ವಾ ಯತ್ನಂ ಚತಸ್ಯ ತತ್ ಪರಿಶ್ವಜ್ಜಾಬ್ರವೀತ್ ಪ್ರೀತ ಇಷ್ಟೋರ್ಥೋ ವ್ರಿಯತಾಮಿತಿ. ಇವನು ಯಾರು ಅಂತ ನೋಡದೆ ಮುನ್ನುಗ್ಗಿ ಅವನನ್ನು ಅಪ್ಪಿದ. ಅಪ್ಪಬೇಕಾದ್ರೆ ಮುಖದ ಪರಿಚಯ ಚೆನ್ನಾಗಿರಬಾರದು. ಅವನು ಧರ್ಮರಾಜ ಅಂತ ಇವನು ಭ್ರಮೆ. ಏನು ಬೇಕೋ ಕೇಳು ಕೊಡ್ತೀನಿ ಇಂದ. ಸತ್ಯವಾಗ್ಭವ ಕಲ್ಯಾಣ ವರೋ ವೈ ಮಮದೀಯತಾಂ. ಸತ್ಯ, ನೀನು ಆಡಿದ ನುಡಿ ನನ್ನಿ ತಾನೆ. ಸತ್ಯ ಅನ್ನೋದಕ್ಕೆ ಕನ್ನಡದಲ್ಲಿ 2 ಪದ ಇದೆ, ಒಂದು ನನ್ನಿ, ಇನ್ನೊಂದು ದಿಟ ಅಂತ. ನಿಜ ಅಂದರೆ, ಸತ್ಯ ಅಂದರೆ ಅದು ಸಂಸ್ಕೃತ ಪದ. ವಸ್ತುತಃ ನಿಜ ಅನ್ನುವ ಪದವನ್ನು ಸಂಸ್ಕೃತದಲ್ಲಿ ಟ್ರುತ್ ಅನ್ನೋ ಅರ್ಥದಲ್ಲಿ ಬಳಸೋದೇ ಇಲ್ಲ. ನನ್ನಿ ನಿಜ ಅಂದರೆ ಸ್ವರೂಪ ಅಂತ. ಕನ್ನಡದಲ್ಲಿ ನನ್ನಿ, ಸಂಸ್ಕೃತದಲ್ಲಿ ಸತ್ಯ ಅಷ್ಟೆ. ಅವಿತಥ, ಅಮಿಥ್ಯ, ಆ ತರಹದ ಮಾತುಗಳು. ಅದರಿಂದ ಸಂವ್ರಿಯತಾಂ, ನೀನು ವರ ಕೇಳು ಅಂತ ಹೇಳಿದ್ದೀಯ, ನಾನು ಕೇಳ್ತಾ ಇದ್ದೇನೆ. ಸರ್ವ ಸೇನಾ ಪ್ರಣಯತಾಮೇ ಭವಾನ್ ಭವಿತು ಮರಹತಿ. ನೀನು ಸೇನಾಧಿಕಾರಿ ಆಗಬೇಕು. ಅನುಮಾನ್ಯಂಚ ಪಾಲ್ಯಂಚ ಭಕ್ತನ್ವ ಭಜಮಾಂ ವಿಭೋ. ನೀನು ನನ್ನನ್ನು ಪಾಲಿಸಬೇಕು. ನಾವು ಮತ್ತೆ ಪಾಂಡವರು ನಿನಗೆ ಸಮರಲ್ವೇ ಅಂತ ಮತ್ತೆ ಅದೇ ಪಾನ್. ನಾವಿಬ್ಬರು ಸೋದರತ್ತೆ ಮಕ್ಕಳೇ. ಇಲ್ಲಿ ಕರೆಕ್ಟ್ ಇತ್ತು. ಯಾಕೆಂದರೆ ಶಲ್ಯನ ತಂಗಿ ಮಾದ್ರಿ, ಅವಳು ನಿಜವಾದ ಹೆಸರೇನೋ ಯಾರಿಗೂ ಗೊತ್ತು. ಮದ್ರದೇಶದವಳು. ಬೇರೆ ದೇಶಕ್ಕೆ ಬಂದರೆ ಅವಳೊಬ್ಬಳೇ ಮದ್ರದೇಶದವಳು. ಮತ್ತೆ ಅದು ಬಹಳ ಪ್ರಸಿದ್ಧಳಾಗಿ ಇದ್ದರೆ 1000 ಜನ ಇಟಲಿ ಅವರು ಇರ್ಬೋದು. ಆ ಇಟಲಿ ಅವಳಿದಾಳಲ್ಲ ಅಂತಂದರೆ ಅವಳೇ. ಹಾಗೆ ಅದರಿಂದಾಗಿ ಪ್ರಸಿದ್ಧಿ ಮಾದ್ರಿ. ಆ ಮಾದ್ರಿಯ ಅಕ್ಕ. ನಾವು ಇಲ್ಲಿ ಓರೆಗಿತ್ತಿ ಅಂತ ಹೇಳ್ತೇವಲ್ಲ, ಈ ಮಾದ್ರಿಯ ಅಕ್ಕ ಕುಂತಿ. ಕುಂತಿಯ ಮಕ್ಕಳು ಇವರೆಲ್ಲರೂ. ಮತ್ತು ನಕುಲ ಸಹದೇವರು ಕೂಡ ಅದೇ ಲೆಕ್ಕಕ್ಕೆ ಬರ್ತಾರೆ. ಅದೇ ಥರದ ಸಂಬಂಧ ಗಾಂಧಾರಿಯ ಮಕ್ಕಳೊಡನೆ. ಇದೆರಡೂ ಕರೆಕ್ಟಾಗಿ ದೂರ ಇದೆ. ಇದು ಕೃಷ್ಣನದ್ದು ಹಾಗಲ್ಲ.
ಆದರೆ ಅಲ್ಲಿಯೂ ನಾನು ಇದೇ ಪಾನನ್ನು ಪ್ಲೇ ಮಾಡಿದೆ ಅಂತ ಗೊತ್ತಾಯಿತು. ಮಾಡಿದೆ ಅಂತ ಇಲ್ಲಿಯೂ ಅದೇ ಪಾನ್ ಪ್ಲೇ ಮಾಡ್ದ. ನಾವಿಬ್ಬರು ಸಮಾನ ಅಲ್ವೇ? ನಿನಗೆ ನಾವು ನಿನ್ನ ತಂಗಿಯ ಮಕ್ಕಳು, ಅವರು ನಿನ್ನ ತಂಗಿ ಮಕ್ಕಳು ಅಂತ. ಗಾಂಧಾರಿ ಯಾವಾಗ ತಂಗಿ ಆದ್ಲೋ, ತಂಗಿ ಎಂತೆ ಅಂತ ಇಟ್ಕೊಳ್ಳಿ ಬೇಕಾದರೆ. ಏವಮೇತನ್ ಮಹಾರಾಜ ಯಥಾ ವದಸಿ ಪಾರ್ಥಿವ. ಆಯಿತು ಅಂದ. ಕೃತಮಿತ್ಯಬ್ರವೀಚ್ಛಲ್ಯ ಕಿಮನ್ಯದ್ವ್ರಿಯತಾಮಿತಿ. ಸರಿ, ಇನ್ನೇನು ಬೇಕು ಅಂತ ಕೇಳ್ದ. ಆವಾಗ ಅವನಿಗೆ ಗೊತ್ತಾಯಿತು, ಟ್ರ್ಯಾಪ್ಗೆ ನಾನು ಬಿದ್ದಿದ್ದೇನೆ, ಐ ಆಮ್ ಟ್ರ್ಯಾಪ್ಡ್ ಅಂತ. ಆವಾಗ ಸರಿ ಆಯಿತು, ಇನ್ನೇನು ಬೇಕು ಅಂತ. ಕೃತಮಿತ್ತೇವ ಗಾಂಧಾರಿ ಪ್ರತ್ಯುವಾಚ ಪುನಃ ಪುನಃ. ಇಲ್ಲ ಇಲ್ಲ, ಆಯ್ತು, ನೀವು ಸೇನಾ ಪ್ರಣೇತ ಆದರೆ ಸಾಕು ಅಂತ. ಶಲ್ಯ ಗಚ್ಚ ದುರ್ಯೋಧನಪುರಂ ಸ್ವಕಮೇವ ನರರ್ಷಭಾ. ಕಡೆಗೆ ಶಲ್ಯ ಹೇಳಿದ, ದುರ್ಯೋಧನ ನಿನ್ನ ಜೊತೆಗೆ ಈಗ ಬರೋದಿಲ್ಲ, ನಾನು ಯುಧಿಷ್ಠಿರನನ್ನು ನೋಡಿ ಬರ್ತೇನೆ. ದೃಷ್ಟ್ವಾ ಯುಧಿಷ್ಠಿರಂ ರಾಜನ್ ಪುನರೇಶ್ಯೇ ನರಾಧಿಪ. ಅವನನ್ನು ನೋಡಬೇಕು, ಅವನನ್ನು ನೋಡಿ ನಾನು ಬರ್ತೇನೆ. ಕ್ಷಿಪ್ರಮಾಗಮ್ಯತಾಂ ರಾಜನ್ ಪಾಂಡವಂ ವೀಕ್ಷ ಪಾರ್ಥಿವ. ದುರ್ಯೋಧನ ಹೇಳಿದ, ಬೇಗ ಬರಬೇಕು, ಅವನಿಗೆ ಆತಂಕ. ಹೋಗಿ ಅಲ್ಲೇ ಇದ್ದುಬಿಟ್ರೆ, ಅವನನ್ನು ಇವನು ಒತ್ತೆ ಮಾಡಿಕೊಂಡು ಬಿಟ್ರೆ, ಹಾಗೆಲ್ಲ ಅವ್ರ ತಲೆ ಇಲ್ಲ. ಆದರೆ ಇವ್ರ ತಲೆ ಹೇಗೋ ಹಾಗೆ ಬೇರೆಯವ್ರನ್ನ ಯೋಚನೆ ಮಾಡ್ತಾರೆ ಅಲ್ವಾ? ಕರ್ಕೊಂಡು ಬನ್ನಿ, ಬೇಗ ಬರಬೇಕು ನೀವು. ನಮಿಥ್ಯಾ ಕರ್ತು ಮುತ್ಸಹೇ. ನೀವು ನಿಮ್ಮ ಪ್ರತಿಜ್ಞೆ ಸುಳ್ಳಾಗಬಾರ್ದು, ನಿನ್ನ ಪ್ರತಿಜ್ಞೆ ಸುಳ್ಳಾಗಬಾರ್ದು ಅಂತ 10 ಸರ್ತಿ ಹೇಳ್ದ ಅವನು. ಯಾಕೆಂದ್ರೆ ಆತಂಕ, ಯಾರ ಮೇಲೂ ವಿಶ್ವಾಸ ಇಡಲಿಲ್ಲ. ಈವನ್ ಕರ್ಣನ ಮೇಲೂ ವಿಶ್ವಾಸ ಇರಲಿಲ್ಲ ಅವನಿಗೆ. ಅವನನ್ನು ಧೃತರಾಷ್ಟ್ರ ಹೇಳ್ತಾನೆ, ಸರ್ವಾತಿಶಂಕಿ ಮಿತ್ರಧೃಕ್ ಅಂತ. ಎಲ್ಲರನ್ನ ಅನುಮಾನದಿಂದಲೇ ಕಡೆಯ ತನಕ ನೋಡಿದವ. ಸರ್ವಾತಿಶಂಕಿ ಮಿತ್ರಧೃಕ್, ಮಿತ್ರರಿಗೆಲ್ಲ ದ್ರೋಹ ಮಾಡಿದವ ಅಂತ. ಯಾವ ಮಿತ್ರರನ್ನೂ ಚೆನ್ನಾಗಿ ನಡೆಸ್ಕೊಂಡಿರಲಿಲ್ಲ, ಎಲ್ಲರನ್ನ ಒಂದು ಸ್ವಾರ್ಥಕ್ಕಾಗಿ ಬಳಸಿಕೊಂಡ. ಇದು ಅವಂದು. ದುರ್ಯೋಧನನ ಬಗ್ಗೆ ಧೃತರಾಷ್ಟ್ರ ಹೇಳೋದು, ಹೆತ್ತ ತಂದೆ ಹೇಳಿದ ಮಾತು. ಸತದಾ ಶಲ್ಯ ಮಾಮಂತ್ರ್ಯ ಪುನರಾಯಾತ್ ಸ್ವಕಂಪುರಂ ಶಲ್ಯೋ ಜಗಾಮ ಕೌಂತೇಯಾನ್ ಆಖ್ಯಾತಂ ಕರ್ಮ ತಸ್ಯ ತತ್. ಆಯಿತು ಅಂತ ಶಲ್ಯ ಹೊರಟ. ಇತ್ತ ದುರ್ಯೋಧನ ಹಸ್ತಿನಪುರಕ್ಕೆ ಬಂದ. ಇದೆಲ್ಲ ಇವನು ಗೊತ್ತಾಗದೇ ಇರುತ್ತಾ ಧರ್ಮರಾಜನಿಗೆ? ಇವನ್ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗೋ ಅಷ್ಟೇ ಸ್ಟ್ರಾಂಗ್ ಇವನ್ ಇಂಟೆಲಿಜೆನ್ಸ್. ಇವನ್ ಮೇಲೆ ಬಿದ್ದು ಸ್ಟ್ರಾಟಜಿ ಮಾಡಲ್ಲ ಅಷ್ಟೇ, ಏಕೆಂದರೆ ಅವನ ಸ್ವಭಾವ ಅಲ್ಲ ಇದು. ಚಿರಾತ್ ದೃಷ್ಟ್ವಾ ರಾಜಾನಂ ಮಾತುಲಂ ಸಮಿತಿಂಜಯಂ. ಉಪಪ್ಲಾವ್ಯಕ್ಕೆ ಹೋಗಿ ಸ್ಕಂಧಾವಾರಂ ಪ್ರವಿಶ್ಯ ಚ. ಸ್ಕಂಧಾವಾರ ಅಂತಂದರೆ ಸೇನೆಯ ನೆಲೆ, ಮಿಲಿಟರಿ ಬೇಸ್ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಹೋಗಿ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿ ಅಲ್ಲಿಂದ ಮುಂದೆ ಹೋದ. ಅಂದರೆ ಒಂದು ಟ್ರಾನ್ಸ್ಪೇರೆಂಟ್ ಆಗಿ ಬಿಹೇವ್ ಮಾಡಿದ. ಯಾರು? ಶಲ್ಯ. ಅಲ್ಲಿಂದ ಪ್ರವೇಶ ಮಾಡಿ ಆತನೆಭ್ಯಸ್ತಮುತ್ಪೇತು ಸರ್ವೇತಃ ಯುಧಿಷ್ಠಿರಾಹ. ಶಲ್ಯ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ಎಲ್ಲರೂ ದಿಗ್ಗನೆ ಆತನದಿಂದ ಎದ್ದು ನಮಸ್ಕಾರ ಮಾಡಿದರು. ದ್ರೌಪದಿ, ಸುಭದ್ರ, ಅಭಿಮನ್ಯು ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಆಮೇಲೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಮುಖ ತೊಳ್ಕೊಳ್ಳುವ ನೀರು, ಕಾಲನ್ನು ತಾವೇ ತೊಳೆದು ಆಚಮನವನ್ನು ಮಾಡಿಸಿ ಮಧುಪರ್ಕವನ್ನಿತ್ತು ಒಂದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ ಮೇಲೆ
ಯುಧಿಷ್ಠಿರ ಕೇಳಿದ, ಸ್ವಾಗತಂ ತೇಸ್ತು ವೈ ರಾಜನ್ ಏತದಾಸನಮಾಸ್ಯತಾಂ. ಸ್ವಾಗತ, ಇಲ್ಲಿ ಕುಳಿತುಕೋ ಅಂತ ಹೇಳಿ ಕುಳಿತುಕೊಂಡಾದ ಮೇಲೆ ಕುಶಲಂ ರಾಜ ಶಾರ್ದೂಲ ಕಚ್ಚಿತ್ತೇ ಕುರುನಂದನ. ಶಲ್ಯ ಕೇಳ್ತಾನೆ, ಧರ್ಮರಾಜ ಎಲ್ಲ ಕುಶಲವೇ? ಅರಣ್ಯದಲ್ಲಿ ಏನು ತೊಂದರೆ ಆಗಲಿಲ್ವೇ? ಬಹಳ ಕಷ್ಟ, ನಿರ್ಜನವಾದ ಕಾಡಿನಲ್ಲಿ ವಾಸ ಮಾಡೋದು. ಒಬ್ಬ ರಾಜ ತನ್ನ ಎಲ್ಲ ಕಾರ್ಯಗಳಿಗೆ ಅಭ್ಯಾಸಗೊಂಡು ಇಲ್ಲಿ ಯಾರೂ ಬರಲಿಲ್ಲ ಅಂದರೆ ಒದ್ದಾಡುತ್ತೆ. ಈಗ ಅಧಿಕಾರ ಅಭ್ಯಾಸ ಆಗಿಬಿಟ್ಟವರಿಗೆ ಅಧಿಕಾರ ಇಲ್ಲದೇ ಇರೋ ಸಂದರ್ಭ ಭಾರಿ ಕಷ್ಟ ಆಗತ್ತೆ. ಯಾಕೆಂದರೆ ಇದೇ ಕಾರಣ, ಎಲ್ಲರೂ ನನ್ನ ಬಳಿ ಬರ್ತಾಯಿದ್ರು, ಎಲ್ಲ ನನ್ನ ಕೈನಲ್ಲಿತ್ತು, ಯಾವುದೋ ಅವನ ಕೈನಲ್ಲಿ ಇಲ್ಲದೆ ಹೋದರು ಹಾಗಂತ ಅನ್ನಿಸುತ್ತೆ. ವಸ್ತುತಃ ಅವನ ಕೈನಲ್ಲಿ ಯಾವುದೂ ಇರಲ್ಲ, ಯಾರದೋ ಅಭಿಪ್ರಾಯಗಳನ್ನು ತನ್ನದು ಅಂತ ಅಂದ್ಕೊಂಡಿರ್ತಾನೆ, ಇವನು ಸ್ವಂತ ಹೋಗಿ ನೋಡಿರಲ್ಲ. ಆದರೂ ಆಗೋದು ನನ್ನ ಕೈಯಲ್ಲಿದೆ ಅಂತ ಅನ್ನಿಸಿರುತ್ತೆ. ಅಂಥದ್ದನ್ನು ಒಟ್ಟಿಗೆ ಕಳೆದುಕೊಂಡು ರಾಜನಾದವ ಏಕಾಂತದಲ್ಲಿ ಅರಣ್ಯದಲ್ಲಿರೋದು ಬಹಳ ಕಷ್ಟ. ಅದನ್ನೆಲ್ಲ ನೀವು ಕಷ್ಟಪಟ್ರಿ. ವಿಧಿತಂತೆ ಮಹಾರಾಜ ಲೋಕತಂತ್ರಂ ನರಾಧಿಪ. ನೀವು ಏನು ಕಷ್ಟಪಟ್ಟಿದ್ದೀರಾ, ನಿಮ್ಮ ನ್ಯಾಯವಾದ ನಡೆ ಏನಿದೆ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಎಷ್ಟು ಜನ ರಾಜರ್ಷಿಗಳಿದ್ದಾರೆ, ಎಷ್ಟು ಜನ ಎಲ್ಲ ಕಷ್ಟಪಟ್ಟಿದ್ದಾರೆ. ಅವರು ಯಾವತ್ತೂ ಕೂಡ ದಾನದಿಂದ ಹಿಂದೆ ಸರಿಯಲಿಲ್ಲ, ಅರ್ಥದಿಂದ ಹಿಂದೆ ಸರಿಯಲಿಲ್ಲ, ಕ್ಷಮದಿಂದ ಹಿಂದೆ ಸರಿಯಲಿಲ್ಲ, ದಮದಿಂದ ಹಿಂದೆ ಸರಿಯಲಿಲ್ಲ. ನಿಮ್ಮ ಧರ್ಮಗಳು ಎಲ್ಲರಿಗೂ ಗೊತ್ತಾಗಿದೆ. ತಥೋಸ್ಯ ಕಥಯದ್ರಾಜನ್ ದುರ್ಯೋಧನ ತಮಾಗಮಂ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಶಲ್ಯ ಮೆಲ್ಲಗೆ ಹೇಳಿದ, ಆದರೆ ಧರ್ಮರಾಜ, ನಾನು ನಿನಗೆ ಸಹಾಯ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ನಿನಗೆ ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ದುರ್ಯೋಧನ ಹೀಗೆ ಮೋಸ ಮಾಡಿದ್ದಾನೆ ಅಂತ. ಯುಧಿಷ್ಠಿರ ಸುಕೃತಂತೆ ಕೃತಂ ರಾಜನ್ ಪ್ರಹೃಷ್ಟೇನಾಂತರಾತ್ಮನ. ಸಂತೋಷದಲ್ಲಿ ನುಡಿದದ್ದು ದುಃಖದಲ್ಲಿಯೂ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಶಲ್ಯ, ನೀನು ಮಾಡಿದ್ದು ಒಳ್ಳೆಯದು ಅಂತಂದ. ಅವನು ಬೇಜಾರು ಮಾಡಿಕೊಳ್ಳಿಲ್ಲ. ಬಹಳ ಸಂತೋಷ ಆದಾಗ ಏನೋ ಒಂದು ಮಾತು ಆಡ್ಬಿಟ್ಟಿರ್ತೀವಿ, ಆ ಮಾತಿಗೆ ಕಡೆ ತನಕ ಬದ್ಧರಾಗಿರಬೇಕು. ಅವಾಗೇನೋ ಸಂತೋಷ ಇತ್ತು ಹೇಳಿಬಿಟ್ಟೆ, ಈಗ ದುಃಖ ಇದೆ ನಾನು ಹೇಳಲ್ಲ, ನಾನು ಅದನ್ನು ನಡೆಯಲ್ಲ ಅಂತ ಅನ್ಬಾರ್ದು. ಸಂತೋಷ ಇದ್ದಾಗಲೂ ದುಃಖ ಇದ್ದಾಗಲೂ ತಪ್ಪೆ. ಏನೋ ದುಃಖ ಇತ್ತು ಹೇಳಿದೆಪ್ಪ, ದುಃಖ ಇದ್ದಾಗ ಹೇಳಿದ್ದಕ್ಕೆ ಕ್ಷಮೆ ಇದೆ, ಯಾಕೆಂದರೆ ಆ ನೋವು. ಆದರೆ ಸಂತೋಷದಲ್ಲಿ ಇದ್ದಾಗ ಹೇಳಿದ್ದಕ್ಕೆ ಕ್ಷಮೆ ಇಲ್ಲ. ಅದಕ್ಕಾಗಿ ದುಃಖದಿಂದ ಯಾರಾದರೂ ಬೈದರೆ, ಅವ್ರಿಗೆ ದುಃಖ ಆಗ್ತಾ ಇರುತ್ತೆ, ಬೈದರೆ ಅದನ್ನು ಹೆಚ್ಚು ತಲೆಗೆ ಹಚ್ಕೊಳ್ಳೋಲ್ಲ. ಅದೇ ಸಂತೋಷದಲ್ಲಿದ್ದಾಗ ಬೈದರೆ ಅವನು ಕೆಳಗಡೆ ಬಿದ್ದಾಗ ಅದೇ ಮಾತನ್ನು ಆಡ್ತಾರೆ. ಯಾಕೆಂದರೆ ಸಂತೋಷದಲ್ಲಿದ್ದಾಗ ಆಡಿದ್ದು ತಪ್ಪು ಅಂತ ಎಲ್ಲರ ಭಾವನೆ, ಮತ್ತದು ಸರಿ ಕೂಡ. ಸಂತೋಷದಲ್ಲಿರಬೇಕಾದ್ರೆ ನೀನು ಮಾತು ಕೊಟ್ಟಿದ್ದಿ, ಅದಕ್ಕೆ ಬದ್ಧನಾಗಿ ಇರಬೇಕು. ಏಕಂ ತ್ವಿಚ್ಛಾಮಿ ಭದ್ರಂತೆ ಕ್ರಿಯಮಾಣಂ ಮಹೀಪತೆ. ಆದರೆ ನನ್ನದೊಂದು ಬಯಕೆ ಇದೆ. ರಾಜನ್ನ ಕರ್ತವ್ಯಮಪಿ ಕರ್ತುಮರಹಸಿ ಸತ್ತಮ. ವಸ್ತುತಃ ಮಾಡಬಾರ್ದು, ಆದರೆ ಅವನು ತಂತ್ರ ಮಾಡಿದ್ದಾನೆ ಅಂದರೆ ನಾನು ಪ್ರತಿತಂತ್ರ ಮಾಡಬಾರ್ದೇನು? ತಂತ್ರಕ್ಕೆ ಪ್ರತಿತಂತ್ರ ತಪ್ಪಲ್ಲ, ಆದರೆ ಕುತಂತ್ರವನ್ನು ಮೊದಲು ಮಾಡೋದೇ ತಪ್ಪು. ಅವನು ಅದನ್ನು ಮಾಡಿದ್ದಾನೆ. ಸೊ ಆ ತಂತ್ರಕ್ಕೆ ನಾವು ಪ್ರತಿತಂತ್ರ ಮಾಡಲೇಬೇಕು. ಅಕರ್ತವ್ಯಮಪಿ, ಮಾಡಬಾರದು ಅದನ್ನು, ಆದರೆ ಮಾಡಬೇಕು. ಮಮತ್ವವೇಕ್ಷಯ ವೀರ ಶೃಣು ವಿಜ್ಞಾಪಯಾಮಿತೆ. ಇದು ನನ್ನ ಊಹೆ, ನನ್ನ ಇಮ್ಯಾಜಿನೇಷನ್. ಇದು ಮುಂದೆ ಹೀಗಾಗಬಹುದು ಅಂತ.
ಖಂಡಿತ ಹೀಗಾಗೆ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಏನು? ಸ್ಪರ್ಧತೆ ಹಿ ಸದಾ ಕರ್ಣ ಪಾರ್ಥೇ ನರಣಮೂರ್ಧನಿ. ಕರ್ಣ ಯಾವಾಗಲೂ ಅರ್ಜುನನ ಮೇಲೆ ಕಾಂಪಿಟಿಷನ್ ಮೋಡಲ್ಲಿ ಇರ್ತಾನೆ. ಅರ್ಜುನ ಕೃಷ್ಣನನ್ನ ಸಾರಥ್ಯದಲ್ಲಿ ಇಟ್ಕೊಂಡಿದ್ದಾನೆ ಅಂದರೆ ನಿನ್ನನ್ನ ಕೃಷ್ಣನಿಗೆ ಎದುರಾಳಿಯಾಗಿ ಸಾರಥ್ಯದಲ್ಲಿ ಇಟ್ಕೊಳ್ತಾನೆ. ಒಬ್ಬ ರಾಜಾಧಿರಾಜನನ್ನ, ಕಿಂಗ್ ಮೇಕರ್ನ, ನಾರಾಯಣನ ಅವತಾರವೆಂದು ಪ್ರಸಿದ್ಧವಾಗಿರುವ ಕೃಷ್ಣನನ್ನ ಅರ್ಜುನ ಸಾರಥ್ಯದಲ್ಲಿ ಇಟ್ಕೊಳ್ತಾನೆ ಅಂದರೆ ಈ ಲೋಕದ ಅತ್ಯಂತ ವೀರ ಪರಾಕ್ರಮಿ ಒಬ್ಬ ರಾಜನನ್ನು ನಾನು ಸಾರಥ್ಯದಲ್ಲಿ ಇಟ್ಕೊಳ್ಬಾರದ ಅಂತ ಅವನ ತಲೆಗೆ ಬಂದೇ ಬರುತ್ತೆ. ಆಗ ಕಣ್ಣಿಗೆ ಬೀಳೋದೇ ನೀನು. ಯಾಕೆಂದರೆ ಬಲಿಷ್ಠ ಆಗಿರ್ಬೋದು ಅಶ್ವತ್ಥಾಮ, ಅವನು ಬ್ರಾಹ್ಮಣ, ಅವನನ್ನು ಸಾರಥ್ಯದಲ್ಲಿ ಇಟ್ಕೊಳ್ಳೋಲ್ಲ. ಬಲಿಷ್ಠ ಆಗಿರಬಹುದು ಕೃತವರ್ಮ, ಹಿ ಈಸ್ ನಾಟ್ ಎ ಕಿಂಗ್. ಬಲಿಷ್ಠ ಆಗಿರಬಹುದು ಕೃಪಾಚಾರ್ಯರು, ಆದರೆ ಅವರು ಗುರುಗಳು. ಇವರು ಯಾರನ್ನೂ ತೆಗೆದುಕೊಳ್ಳದೆ ನಿನ್ನನ್ನೇ ಆಯ್ಕೆ ಮಾಡ್ತಾರೆ. ನನಗೆ ಹೀಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಕರ್ಣನ ಮೆಂಟಾಲಿಟಿ ನೋಡಿದರೆ ಏನು ಮಾಡಿದ್ರು ಸ್ಪರ್ಧೆ ಮಾಡಬೇಕು ಅರ್ಜುನನಿಗಷ್ಟೆ. ಅದು ಎಂಥದ್ರಲ್ಲೇ ಆಗಿರಲಿ. ಅರ್ಜುನ ಬೈಕೊಳ್ಳಿಕ್ಕೆ ಶುರು ಮಾಡಿದ್ರೆ ಅವನು ಕರ್ಣ ಅವನಿಗಿಂತ ಕೆಟ್ಟದಾಗ ಅವನು ಬೈಕೋತಾನೋ ಏನೋ, ಅಷ್ಟು ಸ್ಪರ್ಧೆ. ಅದರಿಂದ ಕರ್ಣಾರ್ಜುನಾಭ್ಯಾಂ ಸಂಪ್ರಾಪ್ತೆ ದ್ವೈರಥೆ ರಾಜಸತ್ತಮ ಕರ್ಣಸ್ಯ ಭವತಾ ಕಾರ್ಯಂ ಸಾರಥ್ಯಂ ನಾತ್ರತಂ ತಯ. ಅವನು ಸಾರಥ್ಯಕ್ಕೆ ಕೇಳಿದಾಗ ದಯವಿಟ್ಟು ಇಲ್ಲ ಅನ್ಬೇಡ, ಒಪ್ಪಿಕೋ ಅಂದ. ಇದು ದುರ್ಯೋಧನನ ಕಿವಿಗೆ ಬೀಳದಂತೆ ರಕ್ಷಣೆ ಮಾಡಿದ್ದ. ದುರ್ಯೋಧನನ ಕಿವಿಗೆ ಒಬ್ಬ ಯಾರೋ ಹಾಕಿರ್ತಾನೆ, ಆದರೆ ಅದಕ್ಕೆ ಮುಂದೆ ಶಲ್ಯ ಬಹಳ ಜಗಳ ಆಡ್ತಾನೆ ದುರ್ಯೋಧನನ ಹತ್ತಿರ. ನನ್ನನ್ನೇ ಸಾರಥ್ಯಕ್ಕೆ ಇಡೋದ? ಏನು ಅಂದ್ಕೊಂಡಿದೆ? ಇಲ್ಲ ಕೃಷ್ಣ ಇಲ್ವೇ, ಹಾಗೆ ಕೃಷ್ಣನ ಥರ ತಾವು ಅಂದಮೇಲೆ ಆಯಿತು ಅಂತಾನೆ. ದೊಡ್ಡ ಗಲಾಟೆ ಉಂಟು ಮುಂದೆ. ಇದು ಕರ್ಣಪರ್ವದಲ್ಲಿ 2ನೇ ದಿವಸ ಅವನು ಸಾರಥ್ಯ ಮಾಡಿದ ದಿವಸವೇ ಅವನಿಲ್ಲ ಆಗಿಬಿಡ್ತಾನೆ. ತೇಜೋ ವಧಚ್ಚತೆ ಕಾರ್ಯ ಸೌತೆ ರಸ್ಮಜ್ಜಯಾವಹ. ನೀನಲ್ಲೇನು ಮಾಡಬೇಕು? ಏನು ಮಾಡಬೇಕು ನೀನು? ತೇಜೋವಧ ತತ್ರ ಕಾರ್ಯ. ಅವನ ತೇಜೋವಧೆಯನ್ನು ಮಾಡಬೇಕು. ಒಳಗಡೆಯಿಂದ ಬೈದರೆ ಯುದ್ಧದಲ್ಲಿ ಮೂಡು ಕೆಟ್ಟೋಗ್ಬಿಡತ್ತೆ. ಆ ತರಹ ಮಾಡಬೇಕು ನೀನು. ಅಕರ್ತವ್ಯ ಆದರೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶಲ್ಯ ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಬಾರಿ ನೋಡುವ. ಈ ತನಕದ ಮಹಾಭಾರತದ ಚಿಂತನೆಯನ್ನು ದೇವರಿಗೆ ಅರ್ಪಿಸುವ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ. ಕೃಷ್ಣ ಕೃಷ್ಣ ಕೃಷ್ಣ.